ಕೈವಲ್ಯ ಉಪನಿಷತ್ತಿನಲ್ಲಿ 3ನೇ ಮಂತ್ರ. ನೆನ್ನೆ ಹೇಳಿದ್ರು ಗುರುಗಳು, ನೋಡಪ್ಪ, ನೀನು ಶ್ರದ್ಧಾ ಭಕ್ತಿ ಧ್ಯಾನ ಯೋಗದಿಂದ ನೀನು ಇದನ್ನ ನಾನು ಹೇಳೋ ಉಪದೇಶವನ್ನ ತಿಳಿದುಕೋ, ಅವೈಹಿ ಅದನ್ನ ತಿಳಿದುಕೋ ಅಂದ್ರು. ಶ್ರದ್ಧಾ ಅಂದ್ರೆ ಏನು? ಆಸ್ತಿಕ್ಯ ಬುದ್ಧಿ. ಗುರು ಶಾಸ್ತ್ರ ವಾಕ್ಯದಲ್ಲಿ ವಿಶ್ವಾಸ ಇರ್ಬೇಕು, ಅದರಲ್ಲಿ ಪೂರ್ಣ ನಂಬಿಕೆ ಇರ್ಬೇಕು. ಆಮೇಲೆ ಭಕ್ತಿ ಅಂದ್ರೆ ಪರಮಾತ್ಮನಲ್ಲಿ, ಗುರುವಿನ ಮಾತಿನಲ್ಲಿ ಪ್ರೀತಿ. ಅಂದ್ರೆ ಭಕ್ತಿ ಎಂದ ತಕ್ಷಣ ಏನಾಯ್ತು, ಅವ್ರು ಹೇಳಿದಂಗೆ ನಡ್ಕೊಳ್ಳುವಂತ ನಮ್ಮ ಬುದ್ಧಿ ಬರಬೇಕು. ಅವ್ರು ಹೇಳಿರೋದು ನನ್ನ ಒಳ್ಳೇದಕ್ಕೆ ಅಂತ. ಇವಾಗ ಎಷ್ಟು ಸಲ ಹೇಳಿಲ್ವಾ ನಿಮ್ಗೆ? ಯಾರೋ ಒಬ್ರು ಹೇಳಿದ್ರು ನೋಡಿ, ಕರೋನಾ ಬಂದಿದೆ, ದಿವಸ ಸ್ವಲ್ಪ ಗಾರ್ಗಲ್ ಮಾಡಿ ಸಾಲ್ಟ್ ವಾಟರ್ಲಿ ಬೆಳಿಗ್ಗೆ ಎದ್ದ ತಕ್ಷಣ. ನಮ್ಗೇನಾಯ್ತು, ಅವರು ನಮ್ಮನ್ನ ಪ್ರೀತಿಯಿಂದ ತಾನು ನಮ್ಗೆ ಹೇಳಿದ್ರು, ಅವ್ರ ಮಾತಿನಲ್ಲಿ ವಿಶ್ವಾಸ ಬಂದು ನಾವು ಫಾಲೋ ಮಾಡಿದ್ವಿ, ನಮ್ಗೆ ಹೆಲ್ಪ್ ಆಗ್ತಾ ಇದ್ವಿಲೋ. ಅದೇ ರೀತಿ ಇಲ್ಲಿ ಗುರುಗಳು ಏನ್ ಸಾಧನೆ ಹೇಳ್ತಾರೋ ಅದನ್ನ ಯಾರು ಮಾಡ್ತಾರೋ ಆವಾಗ ಭಕ್ತಿ ಅಂತ. ಸುಮ್ನೆ ನಮಸ್ಕಾರ ಮಾಡೋದ್ರಿಂದ ಭಕ್ತಿ ಅಂತ ಆಗೋದು. ನೆಕ್ಸ್ಟ್ ಧ್ಯಾನ. ಧ್ಯಾನದಲ್ಲಿ ಏನಾಗುತ್ತೆ, ಬೇರೆ ಎಲ್ಲ ಯೋಚನೆಗಳನ್ನ ಅದನ್ನ ಮುಖ್ಯವಾಗಿ ತಡೆಗಟ್ಟಬೇಕು. ಅದು ತುಂಬಾ ಮುಖ್ಯ. ಅದನ್ನ ಎಷ್ಟೆಷ್ಟು ನಿಲ್ಲಿಸಿ ನಾವು ಮುಂದುವರಿತೀವೋ ಅವಾಗ ಅದಕ್ಕೆ ಧ್ಯಾನ ಅಂತ ಹೆಸರು. ಆಮೇಲೆ ಯೋಗ. ಯೋಗ ಅಂದ ತಕ್ಷಣ ಏನಾಯ್ತು, ನಮ್ಮ ಲಕ್ಷ್ಯದಲ್ಲಿ ನಾವು ಸೇರ್ಬೇಕು, ಗುರಿ ಇಟ್ಕೋಬೇಕು. ಮನುಷ್ಯ, ಪ್ರತಿಯೊಬ್ಬರ ಮನುಷ್ಯನಿಗೂ ಜೀವನದಲ್ಲಿ ಒಂದು ಗುರಿ ಇರ್ಬೇಕು. ನೋಡಿ, ಪೂರ ನಾಸ್ತಿಕರಾದವರಿಗೆ ಮೊದಲು ಉಪದೇಶ ಏನ್ ಮಾಡ್ತಾರೆ, ನೋಡಪ್ಪ, ನೀನ್ ನಾಸ್ತಿಕನಾಗಿ ಹೀಗಿರ್ಬೇಡ, ಅದು ಒಳ್ಳೆ ಲಕ್ಷಣ ಅಲ್ಲ. ಯಾಕೆಂದ್ರೆ ನಿನಗೆ ಮುಂದಿನ ಜನ್ಮದಲ್ಲಿ ಹೀಗೆ ಏನಾಗತ್ತೆ, ಯಾವ ಸಂಸ್ಕಾರನೂ ಇಲ್ದೆ ಇರತ್ತೆ, ಅದಕ್ಕೆ ನಿನ್ಗೆ ಪುನರ್ಜನ್ಮ ಇದೆ, ನೀ ಒಳ್ಳೆ ಜನ್ಮದಲ್ಲಿ ಹುಟ್ಟಬೇಕು ಅಂತ ಹೇಳ್ತಾರೆ. ಒಳ್ಳೆ ಕರ್ಮ ಮಾಡು ಅಂತಾರೆ. ಹಾಗಾದ್ರೆ ಉಪನಿಷತ್ತು ಇದ್ರದ್ದು ಎಲ್ಲ ಉದ್ದೇಶ ನಿಮ್ಮನ್ನ ಪುನರ್ಜನ್ಮ ತಗೊಳ್ಳೋದು ಅಂತಾನ? ಇಲ್ಲ, ಅದು ಉದ್ದೇಶ ಅಲ್ಲ. ಆದ್ರೆ ಯಾರಿಗೆ ಹೇಗೆ ಉಪದೇಶ ಮಾಡ್ಬೇಕು ಅದಿದೆಯೋ ಇಲ್ವೋ. ಇವಾಗ ಅವನಿಗೆ ಏನ್ ಗುರಿ ಇಟ್ಕೋಬೇಕು? ಯೋಗ ಅಂದ್ರೆ ಒಳ್ಳೆ ಜನ್ಮ ನನಗೆ ಸಿಗ್ಬೇಕು ಅಂತ ಇಟ್ಕೋಬೇಕಾಗತ್ತಲ್ವಾ. ಒಳ್ಳೆ ಜನ್ಮದಲ್ಲಿ ಹಾಗೆ ಹೀಗೆ ಹುಟ್ಟಬಾರ್ದು, ನಾನು ಪಶು ಪಕ್ಷಿ ಯೋನಿಗೆ ಹೋಗ್ಬಾರ್ದು ಅಂತ ಅನ್ನೋದ್ರ ಗುರಿ ಇಟ್ಕೋಬೇಕು. ನೆಕ್ಸ್ಟ್ ಇನ್ನು ಸ್ವಲ್ಪ ಮುಂದುವರೆದ್ರೆ ಆ ಪುಣ್ಯ ಪಾಪದ ಬಗ್ಗೆ ಹೇಳ್ತಾರೆ. ಸೊ ಪಾಪ ಕರ್ಮ ಮಾಡಿದ್ರೆ ಅನುಭವಿಸ್ಬೇಕಾಗತ್ತಪ್ಪ, ಅದ್ರ ಬಂದು ಪುಣ್ಯ ಕರ್ಮ ಮಾಡು, ಯಜ್ಞ ದಾನ ತಪ ಕರ್ಮ ಮಾಡು ಅಂತ ಹೇಳ್ತಾರೆ. ಅದಕ್ಕಿಂತ ನೆಕ್ಸ್ಟ್ ಮುಂದಕ್ಕೆ ಹೋದ್ರೆ ನೋಡು, ನೀ ಸ್ವರ್ಗಕ್ಕೆ ಹೋದ್ರೂ ವಾಪಸ್ ಬರ್ಬೇಕು, ಪಿತೃಲೋಕಕ್ಕೆ ಹೋದ್ರೂ ವಾಪಸ್ ಬರ್ಬೇಕು, ಯಾವುದೇ ಭೋಗ ಇದ್ರೂ ಹೊಟ್ಟೋಗುತ್ತೆ. ಅದಕ್ಕೆ ನೀನು ಬ್ರಹ್ಮಲೋಕಕ್ಕೆ ಹೋಗೋ ಪ್ರಯತ್ನ ಮಾಡು. ಅವಾಗ ಏನಾಗುತ್ತೆ, ಕ್ರಮ ಮುಕ್ತಿ. ಅದಕ್ಕೆ ಅಲ್ಲಿಗೆ ಹೋದ್ರೆ ನಿಮ್ಗೆ ಅದನ್ನ ವೈಕುಂಠಕ್ಕೆ ಹೋಗೋದು, ಕೈಲಾಸಕ್ಕೆ ಹೋಗೋದು ಎಲ್ಲ ಮಾಡ್ಕೋಬಹುದು. ಅದನ್ನ ಮಾಡು ಅಂತ ಗುರಿ ಇಟ್ಕೊಳ್ತಾರೆ. ಆಮೇಲೆ ಇನ್ನೂ ಮುಂದುವರೆ ಯೋಗ್ಯತೆ ಇರೋರಿಗೆ ಏನ್ ಹೇಳ್ತಾರೆ, ಇಲ್ಲಿಯೇ ಈಗಲೇ ಮುಕ್ತನಾಗಬೇಕಪ್ಪ, ಅದಕ್ಕೆ ಮನುಷ್ಯ ಶರೀರ ಸಿಕ್ಕಿರೋದು, ಎಲ್ಲೂ ಹೋಗ್ಬೇಕಾಗಿದ್ದಲ್ಲ, ಯಾವ ಲೋಕಕ್ಕೂ ಎಲ್ಲೂ ಹೋಗ್ಬೇಕಾಗಿಲ್ಲ ಅಂತ ಹೈಯೆಸ್ಟ್ ಯೋಗ, ಅದನ್ನ ಲಕ್ಷ್ಯವನ್ನು ಹೇಳ್ತಾರೆ. ಅದರಿಂದ ಇವ್ರು ಹೇಳ್ತಾನೆ, ನೀನ್ ಇದನ್ನೆಲ್ಲ ಇಟ್ಕೊಂತೀನಿ ಅಂತ ಹೇಳಿದ್ರು. ಇವತ್ತಿನ ಮಂತ್ರ ಇದು ತುಂಬಾ ಫೇಮಸ್ಸು. ಯಾರು ದೊಡ್ಡವರು ಬಂದಾಗ, ಸನ್ಯಾಸಿಗಳು ಬಂದಾಗ, ಗುರುಗಳು ಬಂದಾಗ ಇದನ್ನ ಹೇಳಿನೇ ಏನ್ ಮಾಡ್ತಾರೆ, ವೆಲ್ಕಮ್ ಮಾಡ್ತಾರೆ. ತುಂಬಾ ಚೆನ್ನಾಗಿರೋ ಮಂತ್ರ ಇದು. ಮಹಾನಾರಾಯಣದಲ್ಲಿ ಬರುತ್ತೆ ಇದು. ಬಹಳ ಒಳ್ಳೆ ಮಂತ್ರ. ಓಂ ನ ಕರ್ಮಣ ನ ಪ್ರಜಯಾ ಧನೇನ ತ್ಯಾಗೇನೈಕೆ ಅಮೃತತ್ವಂ ಆನಶುಃ ಪರೇಣ ನಾಕಂ ನಿಹಿತಂ ಗುಹಾಯಾಂ ವಿಭ್ರಾಜತೆ ಯದ್ಯತಯೋ ವಿಶಂತಿ. ಓಂ ನ ಕರ್ಮಣ ನ ಪ್ರಜಯಾ ಧನೇನ ತ್ಯಾಗೇನೈಕೆ ಅಮೃತತ್ವಂ ಆನಶುಃ ಪರೇಣ ನಾಕಂ ನಿಹಿತಂ ಗುಹಾಯಾಂ ವಿಭ್ರಾಜತೆ ಯದ್ಯತಯೋ ವಿಶಂತಿ. ನ ಕರ್ಮಣ ನ ಪ್ರಜಯಾ ಧನೇನ ತ್ಯಾಗೇನ ಏಕೆ ಅಮೃತತ್ವಂ ಆನಶುಃ ಪರೇಣ ನಾಕಂ ನಿಹಿತಂ ಗುಹಾಯಾಂ ವಿಭ್ರಾಜತೆ ಯತ್ ಯತಯಃ ವಿಶಂತಿ.
ಇವಾಗ ಅನ್ವಯಾರ್ಥದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಏನ್ ಹೇಳ್ತಾರೆ? ಮೋಕ್ಷವೆಂಬ ಅಮೃತತ್ವವನ್ನು. ಯಾಕೆಂದ್ರೆ ಫಸ್ಟ್ ನಾ ಅಂತ ಹೇಳಿದ್ರೆ ಬೇಡ ಅಂತ ಹೇಳಿದ್ರೆ ನಮ್ಗೆ ಏನ್ ಅರ್ಥ ಆಗತ್ತೆ? ಅದಕ್ಕೆ ಏನ್ ಮಾಡ್ಬಿಟ್ಟು ತ್ಯಾಗೇನ ಏಕೆ ಅಮೃತತ್ವಂ ಆನಶು ಮೊದಲು ತಗೊಂಡ್ರು. ಏನ್ ತಗೋಬೇಕದು? ಈ ಅಮೃತತ್ವವನ್ನು, ಮೋಕ್ಷವೆಂಬ ಅಮೃತತ್ವವನ್ನು ಹೊಂದಬೇಕು ಅಂತ ಆಸೆ ಇರೋರು ಅವ್ರಿಗೆ ಏನು ಹೇಳ್ತಾರೆ ಅಂದ್ರೆ, ಹೇಳ್ತಾರೆ ನೋಡಪ್ಪ, ಇದು ಪುತ್ರನಿಂದ ಕರ್ಮದಿಂದ ಸಾಧ್ಯ ಇಲ್ಲ ಅಂದು. ಆಮೇಲೆ ಪುತ್ರನಿಂದಲೂ ಅಮೃತತ್ವ ಹೊಂದಕ್ಕೆ ಸಾಧ್ಯ ಇಲ್ಲ, ತಂದೆ ಆದವನು. ಆಮೇಲೆ ಮೂರನೇದು ಧನೇನ, ದುಡ್ಡಿನಿಂದಲೂ ಆಗೋಣ. ಮತ್ತೇನಂದ್ರೆ ವಿವೇಕದಿಂದ, ತ್ಯಾಗದಿಂದ ಮಾತ್ರನೇ ಇವರು ಅಮೃತತ್ವವನ್ನು ಹೊಂದುತ್ತಾರೆ ಅಂತ ಹೇಳಿದ್ರು. ಆಮೇಲೆ ಪರೇಣ ನಾಕಂ. ನಾಕಂ ಅಂದ್ರೆ ಅದನ್ನ ಹೇಗೆ ಬಿಡಿಸಿ ಹೇಳ್ಕೊಟ್ರು ಅಂದ್ರೆ ಸುಬ್ರಾಶರ್ಮರು ನಮ್ಗೆ ಗುರುಗಳು. ನ ಅಕಂ ಅಂದ್ರು. ಮೊದಲು ಕಮ್ ಅಂತ ಬರ್ಕೊಡಿ. ಕಮ್ ಅಂದ್ರೆ ಸುಖ. ಸುಖಕ್ಕೆ ನೆಕ್ಸ್ಟ್ ಆ ಸೇರ್ಸಿದ್ರೆ ಅಕಂ ಅಂದ್ರೆ ಸುಖ ಇಲ್ಲ ಅಂತ ಅರ್ಥ. ಸುಖಕ್ಕೆ ವಿಪರೀತ ಅಂತ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಇನ್ನೊಂದು ನಾ ಸೇರ್ಸಿದ್ರೆ ಡಬಲ್ ನೆಗೆಟಿವ್ ಮೇಕ್ಸ್ ಇಟ್ ಪಾಸಿಟಿವ್ ಆಯ್ತು ಅಲ್ವಾ? ನ ಪ್ಲಸ್ ಅಕಂ ಅಂತಂದ್ರೆ ನಾಕಂ ಅಂತ ಆಯ್ತು. ಇದಕ್ಕೆ ಸ್ವರ್ಗ ಅಂತ ಹೆಸರು. ಯಾಕಂದ್ರೆ ಸ್ವರ್ಗ ತಾನೇ, ಸ್ವರ್ಗ ಸುಖ. ನಾವು ನೋಡದೆ ಇದ್ರು ಎಲ್ಲಾರು ಯೂಸ್ ಮಾಡ್ತೀವಿ. ತುಂಬಾ ಚೆನ್ನಾಗಿತ್ತು ರೀ, ಅವ್ರ ಮನೆಗೆ ಹೋಗಿದ್ವಿ, ಸ್ವರ್ಗದಾಗಿತ್ತು, ಪಾಪ ಇವ್ರು ಎಷ್ಟಲ್ಲಿ ನೋಡ್ಬಿಟ್ಟು ಬಂದಿದ್ದಾರೆ ಹೇಳ್ತಾರೆ. ಎಲ್ಲಾರು ಯೂಸ್ ಮಾಡ್ತಾರೆ. ಇಟ್ ವಾಸ್ ಲೈಕ್ ಎ ಹೆವೆನ್ ಅಂತ ಹೇಳ್ತಾರೆ. ಎಲ್ಲಾರು ಯೂಸ್ ಮಾಡ್ತಾರೆ. ಅಂದ್ರೆ ಒಟ್ಟಲ್ಲಿ ಎಲ್ಲಿ ಚೆನ್ನಾಗಿದೆಯೋ, ಸುಖವಾಗಿದೆಯೋ ಅದಕ್ಕೆ ನಾಕಂ ಅಂತ ಹೇಳ್ತಾರೆ. ಆದ್ರೆ ಪರೇಣ ಅಂದ್ಬಿಟ್ಟು ಸ್ವರ್ಗ ಸುಖಕ್ಕಿಂತ ಶ್ರೇಷ್ಠವಾಗಿರೋದು. ಬಟ್ ಅದು ಎಲ್ಲಿದೆ? ನಿಹಿತಂ ಗುಹಾಯಾಮ್ ಅಂದ್ರು. ನಮ್ಮ ಹೃದಯದಲ್ಲಿ ಇದ್ದುಕೊಂಡಿದೆ ಗುಹಾಯಾಮ್. ಹೇಗಿದೆ? ಯಾವ ರೂಪದಿಂದ ಇದೆ? ಯಾವ ಪರಬ್ರಹ್ಮ ವಿಭ್ರಾಜತೆ, ಬೆಳಗುತ್ತಾ ಇದ್ದಾನೆ. ಹೇಗೆ ಬೆಳಗ್ತಾ ಇದ್ದಾನೆ? ಸಾಕ್ಷಿ ರೂಪದಿಂದ ಬೆಳಗ್ತಾ ಇದ್ದಾನೆ, ಚೈತನ್ಯ ರೂಪದಿಂದ ಬೆಳಗ್ತಾ ಇದ್ದಾನೆ, ಜ್ಞಾನ ರೂಪದಿಂದ ಬೆಳಗ್ತಾ ಇದ್ದಾನೆ. ತುಂಬಾ ಜನ ಪ್ರಕಾಶ ಅಂದ್ರೆ ಡೌಟ್ ಮಾಡ್ಕೋತಾರೆ. ಈ ತರ ಅಂತಲ್ಲ, ಚೈತನ್ಯ ಪ್ರಕಾಶ ಅಂದ್ರೆ ಜ್ಞಾನ ಪ್ರಕಾಶ ಅಂತ ತಗೋಬೇಕು. ಅರಿವಿನ ಪ್ರಕಾಶಕ್ಕೆ ಪ್ರಕಾಶ ಅಂತ ಹೆಸರು. ಅರಿವಿನ ಪ್ರಕಾಶ. ಆದ್ರಿಂದ ಏನಾಗತ್ತೆ? ಇದು ಬೆಳಗುತ್ತಾ ಇದೆ. ಆ ತತ್ವದಲ್ಲಿ, ಆ ಪರಮಾತ್ಮದಲ್ಲಿ ಯಾರು ಯತಯ ಪ್ರಯತ್ನ ಮಾಡೋರು, ಯತಯ ಯಾವ ಪ್ರಯತ್ನ ಮಾಡೋಂತವ್ರು ಅವ್ರು ಮಾತ್ರ, ಯತಿಗಳು ಮಾತ್ರ ವಿಶಂತಿ ಪ್ರವೇಶ ಮಾಡ್ತಾರೆ, ಅವನಲ್ಲಿ ಹೋಗಿ ಸೇರ್ತಾರೆ, ಅವನನ್ನ ಹೊಂದುತ್ತಾರೆ ಅಂತ ಹೇಳಿ. ಹಾಗಾದ್ರೆ ಎಲ್ಲಾರ ಮನಸ್ಸಲ್ಲೂ ಏನ್ ಬರುತ್ತೆ? ಹಾಗಾದ್ರೆ ಕರ್ಮ ಮಾಡೋದು ಉಪಯೋಗ ಇಲ್ಲ, ಹಾಗಾದ್ರೆ ಪರಿವಾರ ಇರೋದು ಉಪಯೋಗ ಇಲ್ಲ. ಆವಾಗ್ಲೇ ತುಂಬಾ ಜನ ಎಷ್ಟೋ ಸಲ ಹೇಳ್ತಾರೆ, ಯಾಕೆ ಬೇಕು ಫ್ಯಾಮಿಲಿಗೆ ಅಂತ, ಏನು ಬೇಕಾಗಿಲ್ವಲ್ಲ ಅಂತ. ಇದೆಲ್ಲ ದೊಡ್ಡ ತಪ್ಪು. ಇಲ್ಲಿ ಹಾಗೆಲ್ಲ ಮಾಡ್ಕೊಳಕ್ಕೆ ಅವಕಾಶ ಇಲ್ಲ. ಇಲ್ಲಿ ಪ್ರಜೆಯ ಅಂದ್ರೆ ಪರಿವಾರ ಬೇಡ ಅಂತ ಹೇಳ್ತಾ ಇಲ್ಲ, ದುಡ್ಡನ್ನ ಬೇಡ ಅಂತ ಹೇಳ್ತಾ ಇಲ್ಲ, ಕರ್ಮ ಮಾಡಬೇಡ ಅಂತ ಹೇಳ್ತಾ ಇಲ್ಲ. ತುಂಬಾ ಹುಷಾರಾಗಿರ್ಬೇಕು. ಈ ಮಂತ್ರಗಳೆಲ್ಲ ಕೇಳುವಾಗ ದಾರಿ ತಪ್ಪಬಾರ್ದು. ತುಂಬಾ ಅನರ್ಥ ಆಗ್ಬಿಡುತ್ತೆ ಆ ತರ ಎಲ್ಲ ಮಾಡ್ಕೊಂಡ್ರೆ. ಅವ್ರು ಹೇಳ್ತಾರೆ, ಇವಾಗ ಕರ್ಮ ಎರಡು ರೀತಿಯಾಗಿ ಮಾಡ್ಬೋದು. ಒಂದು ಕಾಮ್ಯವಾಗಿ ಮಾಡೋದು, ಇನ್ನೊಂದು ಕರ್ತವ್ಯ ಅಂತ ಮಾಡೋದು. ಹೇಗೆ ಒಂದು ಚಾಕು ಇದೆ, ಆ ಚಾಕು ಅಥವಾ ಒಂದು ಸೂಜಿ ಇದೆ. ಸೂಜಿನ ಹೊಲಿಯೋಕ್ಕೂ ಉಪಯೋಗಿಸ್ಬೋದು, ಚುಚ್ಕೊಳ್ಳೋಕ್ಕೂ ಉಪಯೋಗಿಸ್ಬೋದು. ಚುಚ್ಕೊಂಡ್ಬಿಡತ್ತೆ ಸರಿಯಾಗಿ ಉಪಯೋಗಿಸ್ತಿದ್ರೆ. ಅದೇ ರೀತಿ ಈ ಕರ್ಮ ಅನ್ನೋದನ್ನೆಲ್ಲ ತುಂಬಾ ಕೇರ್ಫುಲ್ ಆಗಿ ಕಾಮ್ಯವಾಗಿ ಮಾಡಿದ್ರು ನಾವೇನ್ ಮಾಡ್ತೀವಿ? ತಿರುಗು ಸಿಕ್ಕಾಕೊಳ್ಳೋದಕ್ಕೆ. ಅದನ್ನ ಕರ್ತವ್ಯ ಆಗಿ ಮಾಡದ ತಕ್ಷಣ ಏನಾಗುತ್ತೆ? ಯಾವ ಕರ್ಮ ನಿನಗೆ ಬಂಧನಕ್ಕೆ ಕಾರಣವಾಗಿತ್ತು ಅದೇ ಕರ್ಮ ಇವಾಗ ಏನಾಗುತ್ತೆ? ನಿನಗೆ ಆ ಅಂತಃಕರಣ ಶುದ್ಧಿಗೆ ಕಾರಣವಾಗುತ್ತೆ. ಯಾಕೆಂದ್ರೆ ಅಂತಃಕರಣ ಶುದ್ಧಿ ಆದ್ರೆ ಮಾತ್ರನೇ ನಮಗೆ ಯಾವುದಕ್ಕೆ ಅಧಿಕಾರ ಬರೋದು? ಮೋಕ್ಷಕ್ಕೆ ನಾವು ಅಧಿಕಾರಿ ಆಗೋದು.
ಉಪದೇಶ ಕೇಳಿದ್ದು ನಮ್ಮಲ್ಲಿ ಜೀರ್ಣಿಸೋದು ಯಾವಾಗ ಅಂದ್ರೆ ನಮ್ಮ ಅಂತಃಕರಣ ಶುದ್ಧವಾಗಿಬಿಡ್ಬೇಕು. ಆದ್ರಿಂದ ಹೇಳ್ತಾರೆ ಈ ಕರ್ಮ ಅನ್ನೋದು ಬೇಡ ಅಂದ್ರೆ ಹಾಗೆ ಹೇಳ್ತಾ ಇಲ್ಲ. ಅವ್ರು ಹೇಳಿದ್ರು ಕಾಮ್ಯ ಕರ್ಮ ಮಾಡಿ ಮಾಡಿ ಐದುವರೆಗೂ ಅನೇಕ ಜನ್ಮಗಳಿಂದ ಪ್ರತಿಯೊಬ್ರು ನಾವೆಲ್ಲ ಕಾಮ್ಯ ಕರ್ಮಗಳೇ ಮಾಡಿ ಮಾಡಿ ಒಂದೊಂದು ಜನ್ಮದಲ್ಲಿ ಒಂದೊಂದು ಆಸೆ. ಒಂದು ಜನ್ಮದಲ್ಲಿ ಏನಾಗ್ಬೇಕಾಗಿತ್ತು, ನನಗೆ ತುಂಬಾ ಒಳ್ಳೆ ಹೆಂಗಸು ಅಂದ್ರೆ ಗರ್ಲ್ ಲೇಡಿ ತರ ಆಗ್ಬೇಕು ಅಂತ ಆಸೆ. ಇನ್ನೊಂದ್ರಲ್ಲಿ ಒಳ್ಳೆ ಡ್ಯಾನ್ಸರ್ ಆಗ್ಬೇಕು ಅಂತ. ಇನ್ನೊಬ್ಬಲ್ಲಿ ನಾನು ಹೀಗೆ ಮನುಷ್ಯನಾಗ್ಬೇಕು, ಈ ತರ ಪುರುಷನಾಗ್ಬೇಕು ಅಂತ. ಹೀಗೆ ಬೇಕಾದಷ್ಟು ಆಸೆಗಳು. ರಾಜನಾಗ್ಬೇಕು, ನಾನು ಮಿಲಿಟರಿಲಿ ಸೇರ್ಬೇಕು, ಅಥವಾ ಸಂಗೀತಗಾರ ಆಗ್ಬೇಕು, ಎಷ್ಟೋ ಆಸೆ. ಆ ಆಸೆ ಎಲ್ಲ ಪರಮಾತ್ಮನು ನೆರವೇರಿಸಿ ಮಾಡಿದಾನೆ. ಯಾವುದು ನಮಗೆ ಕಮ್ಮಿ ಮಾಡೋಲ್ಲ. ಯಾವುದು ಅಂದ್ರೆ ಎಲ್ಲವನ್ನೂ ಒಟ್ಟಿಗೆ ಕೊಡಕ್ಕಾಗಲ್ಲ. ಒಂದು ತಾಯಿನೇ ಒಂದು ಮಗು ಕೇಳೋದನ್ನ ಒಟ್ಟಿಗೆ ಕೊಡಕ್ಕಾಗತ್ತಾ? ಅದು ಎಲ್ಲರೂ ಕೇಳತ್ತೆ. ಸುಮ್ನೆ ಕೇಳ್ಬಿಡಿ ಮಕ್ಕಳನ್ನ, ನಿನ್ನ ಬರ್ಡೇಗೆ ಏನು ಬೇಕು ಮರಿ ಅಂತ ಕೇಳಿದ ತಕ್ಷಣ ಲಿಸ್ಟ್ ಬಂದ್ಬಿಡುತ್ತೆ. ಆ ಲಿಸ್ಟ್ ಎಲ್ಲನೂ ಪೂರೈಸ್ಬಿಡ್ತಾಳ ತಾಯಿ? ಇಲ್ಲ, ಮನ್ಸಲ್ಲಿ ಇಟ್ಕೋತಾಳೆ. ಮಗುಗೆ ಏನೇ ಇಷ್ಟ ಅನ್ನೋದನ್ನ ಮನ್ಸಲ್ಲಿ ಇಟ್ಕೊಂಡು ಯಾವಾಗ ಕೊಟ್ರೆ ಅದಕ್ಕೆ ಉದ್ಧಾರ ಆಗತ್ತೋ ಆವಾಗ ಕರೆಕ್ಟ್ ಆಗಿ ಏನ್ ಮಾಡ್ತಾಳೆ, ಕೊಡ್ತಾಳೆ. ಅದೇ ರೀತಿ ಇಲ್ಲಿ ಪರಮಾತ್ಮನ ಏನಾಯ್ತು, ಅವ್ನು ಪ್ರತಿ ಒಂದಕ್ಕೂ ನಮ್ಗೆ ನಮ್ಮ ಕಾಮ್ಯ ಕರ್ಮಗಳಿಗೂ ಕೊಟ್ಟಿದ್ದಾನೆ. ಇವಾಗ ಯಾವಾಗ ನಾವು ಗುರು ಶಾಸ್ತ್ರ ಉಪದೇಶ ಕೇಳ್ತೀವೋ ಈ ಕಾಮ್ಯ ಕರ್ಮಗಳಿಂದ ಸಿಗೋಲ್ಲ ಅಂತ ಗೊತ್ತಾದ್ ಮತ್ತೆ ಪರಮಾತ್ಮ ಪ್ರಾಪ್ತಿ ಆಗೋಲ್ಲ ಅನ್ನತ್ತೆ. ಹಾಗಾಗಿ ಇವಾಗ ಕರ್ಮವನ್ನು ಬಿಡದೆ ಕರ್ತವ್ಯಕರ ಕರ್ಮವನ್ನು ಮಾಡ್ಲೇಬೇಕು. ನಮ್ಮ ಕರ್ತವ್ಯಗಳನ್ನ ಮಾಡ್ಲೇಬೇಕು. ಯಾಕೆ ಅಂತಂದ್ರೆ ಅವ್ರು ಹೇಳ್ತಾರೆ ಈ ಅವಿದ್ಯೆ ನಿವೃತ್ತಿ ಆಗೋದು ಕಾಮ್ಯ ಕರ್ಮದಿಂದ ನಿವೃತ್ತಿ ಆಗುತ್ತೆ. ನಾವ್ ಎಷ್ಟೆಷ್ಟು ಕಾಮ್ಯ ಕರ್ಮ ಮಾಡ್ತೀವೋ ಅಷ್ಟೆಷ್ಟು ಅವಿದ್ಯೆ ಇನ್ನೂ ಬೆಳೀತಾ ಇರತ್ತೆ. ಆ ವೃಕ್ಷ ಅನ್ನೋದು ದೊಡ್ಡದಾಗಿ ಬೆಳೆಯುತ್ತೆ. ಆದ್ರೆ ಯಾವಾಗ ನಾವು ಕರ್ತವ್ಯ ಅಂತ ಮಾಡ್ತೀವೋ ಅದಕ್ಕೆ ಕರ್ಮಯೋಗ, ಅದು ನಮ್ಮ ಚಿತ್ತ ಶುದ್ಧಿಯನ್ನು ಮಾಡಿ ವಿವೇಕ ವೈರಾಗ್ಯದಿಂದ ಆತ್ಮಜ್ಞಾನ ಉಂಟಾಗದೆ ನಮಗೆ ಖಂಡಿತ ಅಮೃತತ್ವ ಸಿಗತ್ತೆ ಅಂತ. ಸೊ ಕರ್ಮದ ಬಗ್ಗೆ ಹೇಳಾಯ್ತು. ನೆಕ್ಸ್ಟ್ ನ ಪ್ರಜೆಯ ನ ಧನೇನ ಅಂದ್ರು, ಖಂಡಿತ ಸಿಗೋದಿಲ್ಲ ನ ಅಮೃತತ್ವ ಅಂದ್ರು. ಆದ್ರೆ ಹಾಗಾದ್ರೆ ಮಕ್ಕಳೇ ಬೇಡ್ವಾ, ನಮ್ಗೆ ಪರಿವಾರನೇ ಬೇಡ್ವಾ ಅಂದ್ರೆ ಹಾಗಲ್ಲ. ಹೇಳ್ತಾರೆ ಆ ಪರಿವಾರ ಖಂಡಿತ ಬೇಕು. ಆದ್ರೆ ಒಬ್ರಿಗೊಬ್ರು ಹೇಗಿರ್ಬೇಕು ಅಂದ್ರೆ ಗುರುಜಿ ಹೇಳೋಂಗೆ ಬಂಧು ಅಂತ ಅನ್ನಿಸ್ಕೊಂಡು ಒಬ್ರು ಉದ್ಧಾರ ಆಗೋಕೆ ಹೆಲ್ಪ್ಫುಲ್ ಆಗಿರ್ಬೇಕು. ಒಬ್ರಿಗೆ ಆಸೆ ಇದೆ ಅಂತ ಇಟ್ಕೊಳ್ಳಿ, ಏನು ಇದನ್ನೆಲ್ಲ ಕೇಳ್ಬೇಕು, ಅವ್ರಿಗೆ ಟೈಮಲ್ಲಿ ಸತ್ಸಂಗ ಮಾಡ್ಬೇಕು. ಆವಾಗ್ಲೇ ಏನಾಗತ್ತೆ, ಬೇರೆ ಏನೋ ಕೆಲ್ಸ ಇರತ್ತೆ. ಅವಾಗ ಅವ್ರು ಏನ್ ಮಾಡುದು, ಒಬ್ರಿಗೊಬ್ರು ಹೆಲ್ಪ್ ಮಾಡಿ ಬೇಗ ಕೆಲ್ಸ ಮುಗಿಸಿ ಆ ಟೈಮಲ್ಲಿ ಫ್ರೀಯಾಗಿ ಕೂತ್ಕೊಳ್ಳಂಗಿರ್ಬೇಕು. ಎಷ್ಟು ಚೆನ್ನಾಗಿರತ್ತೆ. ಒಬ್ರಿಗೂ ಪರಿವಾರ ಬೇಡವಾ? ಮತ್ತೆ ಎಷ್ಟು ನಾವ್ ಅದನ್ನೆಲ್ಲ ಅನ್ಬೋತೀವಿ. ಯಾರು ಮ್ಯೂಟ್ ಮಾಡ್ತೀವಿ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ, ತುಂಬಾ ಸೌಂಡ್ ಬರುತ್ತೆ ನೋಡಿ. ಅದಕ್ಕೋಸ್ಕರ ಹೇಳ್ತಾರೆ ಪ್ರಜೆಯ ಅಂದ್ರೆ ಪರಿವಾರ ಬೇಡ ಅಂತ ದಯವಿಟ್ಟು ತಪ್ಪರ್ಥ ಮಾಡ್ಕೋಬಾರ್ದು. ಆ ಪ್ರಜೆ ಏನಾಯ್ತು ಅಲ್ಲಿ ಧೃತರಾಷ್ಟ್ರನ್ ತರ ಮೋಹಾಸಕ್ತಿ ಇರಬಾರ್ದು ಅಷ್ಟೇ. ಅದು ಮುಖ್ಯ ಅಷ್ಟೆ. ಏನಿರ್ಬೇಕು, ಒಳ್ಳೆ ಸಂಸ್ಕಾರ ಕೊಡ್ಬೇಕು. ಆ ಒಬ್ರಿಗೊಬ್ರು ಸಹಾಯಕವಾಗಿ ಇದ್ರೆ ಖಂಡಿತ ಸಾಧನೆ ಆಗತ್ತೆ. ಬ್ಲೈಂಡ್ ಆಗಿ ಬರೀ ಪ್ರಜೆಯಿಂದ ಆಗತ್ತೆ ಅಂತ ಕಲ್ಪನೆ ಹೇಳ್ತಾರಲ್ಲ, ನಾನ್ ಲೋನ್ ತಗೊಂಡ್ಬಿಡ್ತೀನಿ ನನ್ ಮಗ ತೀರಿಸ್ತಾನೆ, ಹಾಗಿಲ್ಲ, ಆಗೋದಿಲ್ಲ. ನಾಪ್ತಾ ಇಟ್ಕೊಳ್ಳಿ, ಅಲ್ಲೆಲ್ಲೂ ಆಗತ್ತೆ. ನೀವು ಲೋನ್ ತಗೊಂಡ್ಬಿಟ್ರೆ ನಿಮ್ಮ ಮಗನೋ ಮಗಳು ತೀರಿಸ್ತಾಳೆ, ಅದು ನೋ ಪ್ರಾಬ್ಲಮ್. ಆದ್ರೆ ಇಲ್ಲಿ ವಿದ್ಯೆ ಅಮೃತತ್ವಕ್ಕೆಲ್ಲ ನೀವು ನಮ್ಮ ಮಗನ ಮಾಡ್ತಾನೆ, ನಾನು ಅವಾಗ ಅಮೃತತ್ವ ಮೋಕ್ಷ ಕೊಟ್ಟೋಗ್ತೀನಿ. ಎಷ್ಟೋ ಜನ ಪುರೋಹಿತರು ಹೇಳ್ಬೋದು, ಅದೆಲ್ಲ ನಾವು ಒಪ್ಪೋಂಗಿಲ್ಲ. ಯಾಕಂದ್ರೆ ನೀನೇ ಧ್ಯಾನ ಮಾಡ್ಕೊಂಡು ನೀನೇ ಹೋಗ್ಬೇಕೆ ವಿನ ಇನ್ನೊಬ್ರು ಯಾರು ಅದನ್ನೇ ಹೇಳೋದಕ್ಕೋಸ್ಕರ ವಿವಕ್ಷಿತಾಂಶ. ಅವನ ಪುತ್ರ ಏನಾದ್ರು ಮಾಡಿ ನೀನು ಮೋಕ್ಷಕ್ಕೆ ಹೋಗೋದು ಅನ್ನೋದು ಸಾಧ್ಯ ಇಲ್ಲ. ಅವನು ಎಷ್ಟೇ ಬೇಕಾದ ದಾನ ಕೊಡ್ಲಿ, ಕೋಟಿ ದೊಡ್ಡ ದಾನ ಕೊಡ್ಲಿ, ನೀನು ಅದರಿಂದ ಮೋಕ್ಷಕ್ಕೆ ಹೋಗಕ್ಕಾಗಲ್ಲ. ಆದ್ರೆ ಏನಾಗತ್ತೆ ಅಂದ್ರೆ ಅವನಿಗೂ ಒಳ್ಳೆ ಸಂಸ್ಕಾರ ಬೀಳುತ್ತೆ. ಅದು ಏನಾಗ್ಬೋದು, ನಿನಗೆ ಒಂದು ಸಾಧನೆಗೆ ಅವಕಾಶ ಆಗ್ಬೋದು ಅಷ್ಟೇ ವಿನ ಇನ್ನು ಗುರುವನ್ನ ಕೊಡೋದಕ್ಕೆ ಅವಕಾಶ ಆಗ್ಬೋದೇ ವಿನ ಇನ್ನು ಯಾವ್ದ್ರಲ್ಲೂ ಆಗೋದಿಲ್ಲ. ಆದ್ರಿಂದ ಏನಾದ್ರು ನ ಪ್ರಜೆಯ. ಆಮೇಲೆ ಧನ, ದುಡ್ಡಿನಿಂದಲಂತೂ ಎಲ್ಲರಿಗೂ ಗೊತ್ತಿರೋ ವಿಷಯ.
ಎಲ್ಲ ಅಮೃತ ಮೋಕ್ಷ ಅಂತ ಸಿಗೋದು. ಸುವಿಧಾ ಎಲ್ಲ ಸಿಗತ್ತೆ ನಿಮ್ಗೆ. ಸುವಿಧಾಗಳು ಬೇಕಾಗತ್ತೆ ಮನುಷ್ಯನಿಗೆ. ಯಾಕಂದ್ರೆ ಎಷ್ಟೆಷ್ಟು ಸುವಿಧಾ ಇದೆಯೋ ಅಷ್ಟೇ ಅವನಿಗೆ ಸಾಧನೆ ಮಾಡೋದು ತುಂಬಾ ಸುಲಭವಾಗಿರುತ್ತೆ. ಅವನು ಒಳ್ಳೆ ಸಾಧನೆ ಮಾಡುತ್ತಾನೆ ಅಲ್ವಾ. ಅದು ಇವಾಗ ಇಟ್ಕೊಂಡಿದೀವಿ, ಗ್ಯಾಸ್ ಸ್ಟವ್ ಇಟ್ಕೊಂಡಿದೀವಿ, ಬೇಗ ಅಡಿಗೆ ಆಗತ್ತೆ, ಎಷ್ಟೋ ಸಮಯ ಸಿಗತ್ತೆ ನಮ್ಗೆ. ಆದ್ರಿಂದ ನಾವ್ ಏನ್ ಮಾಡ್ಬೋದು, ಓದ್ಬೋದು, ಕೇಳ್ಬೋದು ಲೆಕ್ಚರ್ನ, ತಿರುಗು ಅದನ್ನ ಮನನ ಮಾಡ್ಬೋದು. ಎಲ್ಲ ಸುವಿಧೆಗಳನ್ನ ಉಪಯೋಗಿಸಿ ಯಾರು ಬೇಡ ಅಂತಾರೆ ಅಲ್ವಾ. ಅದನ್ನ ಮಾಡ್ಬೋದು ದುಡ್ಡಿನಿಂದ. ಆದ್ರೆ ಮೋಕ್ಷ ಸಿಗತ್ತೆ ಅಂತ ನಾನು ಯಾರಿಗಾದ್ರೂ ದುಡ್ಡು ಕೊಟ್ಬಿಟ್ಟು, ದೊಡ್ಡ ಬ್ರಹ್ಮಜ್ಞಾನಿಗಳಿಗೆ ಇಷ್ಟು ದುಡ್ಡು ಕೊಟ್ಬಿಟ್ಟು ನನಗೆ ಅವರ ಆಶೀರ್ವಾದದಿಂದ ನನ್ನ ಮೋಕ್ಷ ಆಗಿಬಿಡುತ್ತೆ ಅಂತ ಅದು ಮಾತ್ರ. ಅವ್ರ ಆಶೀರ್ವಾದದಿಂದ ನಿನಗೆ ಗುರು ಸಿಗ್ತ, ಅದು ಮಾತ್ರ ಗ್ಯಾರಂಟಿ. ಖಂಡಿತ ಆಶೀರ್ವಾದ ಯಾವತ್ತೂ ವೇಸ್ಟ್ ಆಗುದಿಲ್ಲ, ಖಂಡಿತ ಸಿಗ್ತಾರೆ ಅವರು. ಆದರೆ ಆ ಆಶೀರ್ವಾದ ನೆಕ್ಸ್ಟ್ ಆ ಗುರು ಅದನ್ನ ನೀನೇ ಮನನ ಮಾಡಿ ಮಾಡ್ಕೋಬೇಕು ಅಂತ ಹೇಳಿ. ಇಲ್ಲಿ ಹಾಗಾದ್ರೆ ತ್ಯಾಗ ಅಂದ್ರೆ ಏನು ಅಂತ ಹೇಳಿದ್ರೆ ವಿವೇಕಯುಕ್ತವಾದ ವೈರಾಗ್ಯ ಅಂತ. ಎಲ್ಲ ಅದಕ್ಕಿಂತ ಇದ್ರಲ್ಲೆಲ್ಲ ಸತ್ಯತ್ವ ಬುದ್ಧಿಯನ್ನು ಬಿಡ್ಬೇಕು, ಅದು ತುಂಬಾ ತ್ಯಾಗಕ್ಕೆ ಮುಖ್ಯ. ಆದ್ರೆ ಅದಕ್ಕಿಂತ ಮೊದಲು ಸಾಧನ ಹೇಗಿರುತ್ತೆ ಅಂತಂದ್ರೆ ಯೋಗದಿಂದ ಕೂಡಿದ ಸನ್ಯಾಸ, ಅದಕ್ಕೆ ತ್ಯಾಗ ಅಂತ ಬಹಳ ಚೆನ್ನಾಗಿ ಹೇಳ್ತಾರೆ ಮಹಾನಾರಾಯಣ ಉಪನಿಷತ್ತಲ್ಲಿ. ಇದನ್ನ ಹೇಳ್ತಾರೆ, ತ್ಯಾಗ ಅಂದ್ರೆ ಏನು? ಯೋಗದಿಂದ ಕೂಡಿದ ಸನ್ಯಾಸ. ಯೋಗದಿಂದ ಕೂಡಿದ ಅಂದ್ರೆ ನಿಮ್ಮ ಜೀವನದಲ್ಲಿ ಒಂದು ಲಕ್ಷ್ಯವನ್ನು ಇಟ್ಟುಕೊಂಡು ಅದಕ್ಕೆ ಬೇಕಾದ ಏಷಣಾತ್ರಯ ತ್ಯಾಗ. ಪುತ್ರೇಷಣ, ವಿತ್ತೇಷಣ, ಲೋಕೇಶಣ ಅಂದ್ರೆ ಕಾಮ್ಯಗಳನ್ನ ಬಿಡೋದು ಅಷ್ಟೇ. ಅದಕ್ಕೆ ಸಾಧನ ಅಂತಾರೆ. ಇದು ಏನಾಗುತ್ತೆ? ಸಾಧನ ಏನ್ ಮಾಡುತ್ತೆ? ನಿಮ್ಮ ನಿದ್ರೆ, ವಿಸ್ಮೃತಿ, ತಪ್ಪು ತಿಳುವಳಿಕೆ ಮತ್ತು ಸಂಶಯ, ಇದು 4 ನಿಮಗೆ ತುಂಬಾ ವಿಘ್ನ ಮಾಡುತ್ತೆ, ತೊಂದ್ರೆ ಮಾಡುತ್ತೆ. ಒಂದು ನಿದ್ರೆ ಅಲ್ವಾ, ಸರಿ ತುಂಬಾ ಕೆಲಸ ಆಗಿರುತ್ತೆ, ನಿದ್ರೆ. ಅದಕ್ಕೆ ಏನ್ ಮಾಡ್ತಾರೆ, ಮನೇಲಿ ಒಂದು ಹೆಂಡತಿ ಕೇಳ್ತಾ ಇದ್ರೆ ಯಜಮಾನ್ರೆ ಅವಳಿಗೆ ಟೀ ತಂದು ಕೊಡ್ತಾರೆ, ನಿದ್ರೆ ಹೋಗ್ಲಿ ಅವಳಿಗೆ. ಎಷ್ಟು ಜನ ಸಹಾಯ ಮಾಡ್ತಾರೆ ನೋಡಿ ಅಲ್ವಾ. ಹೋಗಿ ನಿದ್ರೆ ಅಂತ ಫ್ರೆಶ್ ಆಯ್ತು. ಈ ನಿದ್ರೆ ಏನ್ ಮಾಡುತ್ತೆ ಅಂದ್ರೆ ಶರೀರಕ್ಕೇನು ರೆಸ್ಟ್ ಕೊಟ್ರು ನಮಗೆ ಸಮಯ ಉಪಯೋಗ ಆಗ್ದಿರೋಂಗ್ ಆಗ್ಬಿಡುತ್ತೆ. ಅದಕ್ಕೆ ಎಲ್ಲಿ ನಿದ್ರೆ, ಯಾವಾಗ ನಿದ್ರೆ ಬೇಕೋ ಅವಾಗ ಒಳ್ಳೆ ನಿದ್ರೆ ಬೇಕು. ಆದ್ರೆ ಈ ನಿದ್ರೆ ಎಲ್ಲೆಲ್ಲೋ ಟೈಮಲ್ಲಿ ಬರ್ದಿರೋಂಗೆ ನೋಡ್ಬೇಕು. ನೆಕ್ಸ್ಟ್ ವಿಸ್ಮೃತಿ, ಮರವು. ಆ ಮರವನ್ನ ನಾವೇನ್ ಮಾಡ್ತೀವಿ, ಯೂಸಿಂಗ್ ಇಟ್ ಆಸ್ ಎ ಟೂಲ್. ಮಾತೆತ್ತಿದ್ರೆ ಹೇಳ್ಬಿಡೋದು. ಏನಾದ್ರೂ ಹೇಳಿದ್ರು, ಓದಿದ್ಯಾ ಇವತ್ತು 5 ಶ್ಲೋಕ ಓದಿ, ಅಯ್ಯೋ ಮತ್ತೆ ಹೋಯ್ತು. ಈಸಿಯೆಸ್ಟ್ ನಮಗೆ ಎಲ್ಲವನ್ನು. ಅದೀಗ ಊಟ ಮಾಡೋದು ಮರೆಯಲ್ಲ ನಾವು. ನಮ್ಮನ್ ಕೇಳ್ತಾ ಇದ್ರು ಗುರುಗಳು, ಬೇಕಾದಷ್ಟಲ್ಲಿ ಕೇಳ್ತಾ ಇದ್ರು, ಅದ್ ಹೇಗೆ ಕಾಫಿ ಕುಡಿಯೋದು, ಊಟ ಮಾಡೋದು, ಇದೆಲ್ಲ ಮರೆಯೋದಿಲ್ವಲ್ಲ, ಇದು ಹೇಗ್ ಮರ್ತೋಗುತ್ತೆ ನೋಡಿದ್ಯಾ? ದಟ್ ಮೀನ್ಸ್ ನಾವು ಅದಕ್ಕೆ ಇಂಪಾರ್ಟೆನ್ಸ್, ವಿಸ್ಮೃತಿಯನ್ನ ತಪ್ಪಿಸ್ಕೋಬೇಕು. ಆಮೇಲೆ 3ನೇದು ಏನಂದ್ರೆ ತಪ್ಪು ತಿಳುವಳಿಕೆ. ನಮ್ಮ ಚಿತ್ತದಲ್ಲಿ ಅನಾದಿ ಕಾಲದಿಂದ ತಪ್ಪು ತಿಳುವಳಿಕೆ ಅನ್ನೋದು ತುಂಬಿದೆಮ್ಮ. ಎಲ್ಲಾದ್ರ ವಿಷಯದಲ್ಲೂ, ದೇವರ ವಿಷಯದಲ್ಲೂ ತಪ್ಪು ತಿಳುವಳಿಕೆ, ಪ್ರಪಂಚದ ವಿಷಯದಲ್ಲೂ ತಪ್ಪು ತಿಳುವಳಿಕೆ, ನಮ್ಮ ಶರೀರದ ವಿಷಯದಲ್ಲೂ ತಪ್ಪು ತಿಳುವಳಿಕೆ, ಎಲ್ಲಾದ್ರಲ್ಲೂ ತಪ್ಪು ತಿಳುವಳಿಕೆ ತುಂಬಿದೆ. ಯಾಕೆಂದ್ರೆ ಏನ್ ಮಾಡಿದೀವಿ ನಾವು? ಯಾವುದು ಯಥಾರ್ಥ ಜ್ಞಾನ ಕೊಡುತ್ತೋ ಆ ಉಪನಿಷತ್ತನ್ನ ಶ್ರವಣ ಮಾಡೇ ಇಲ್ಲ ನಾವು. ಯಾಕೆ ಮಾಡದೇ ಇರೋದ್ರಿಂದ ಹೇಳಿದ್ದ ಮಾತನ್ನೇ ಕೇಳಿಕೊಂಡು, ಮನುಷ್ಯರು ಹೇಳಿದ್ದೇ ಕೇಳಿಕೊಂಡು ಅದರೊಳಗೆ ಇರೋದವಾಗ ಹೇಗೆ? ಯಾಕೆ ಪರಮಾತ್ಮನ ವಾಣಿಗೆ ಇಷ್ಟೊಂದು ಮಹತ್ವ ಕೊಡ್ಬೇಕು? ಯಾಕಂದ್ರೆ ಪರಮಾತ್ಮನ ವಾಣಿಲಿ ಎಲ್ಲರಿಗೂ ಹಿತವನ್ನು ಬಯಸೋದಿರುತ್ತೆ. ಆದ್ರಿಂದ ಏನಾಯ್ತು, ಈ 3-4 ಮರೀದೆ. ನಮ್ಗೆ ಇನ್ನೊಂದು ಹೇಳ್ಬೇಕು, ತಪ್ಪು ತಿಳುವಳಿಕೆ ಅನ್ನತ್ತೆ ಸಂಶಯ. 4th is ಡೌಟ್. ನಮಗೆ ಏನಾಗುತ್ತೆ, ಸಂಶಯ ಬಂದ್ಬಿಡುತ್ತೆ. 3ನೇದು ಹೇಳ್ತೀನಿ ನೋಡಿ. ಮೊದಲು ನಿದ್ರೆ, ಸ್ಲೀಪ್, ಅದು ಅವಾಯ್ಡ್ ಮಾಡ್ಬೇಕು. ಯಾಕೆಂದ್ರೆ ನಾವು ಅಧ್ಯಯನ ಮಾಡೋದು. ವಿಸ್ಮೃತಿ, ಮರವನ್ನ 3ನೇದು ತಪ್ಪು ತಿಳುವಳಿಕೆ, ತಪ್ಪು ನಿಶ್ಚಯ, ರಾಂಗ್ ಆಗಿ ನಿಶ್ಚಯ ಮಾಡೋದು. ಶರೀರ ನಾನು ಅಲ್ವಾ, ನಾ ಹುಟ್ಟಿದೀನಿ, ನಾ ಸತ್ತೋಗ್ಬಿಡ್ತೀನಿ, ನಾನು ಹೆಣ್ಣು, ಇದು ಎಲ್ಲದಕ್ಕೂ ತಪ್ಪು ತಿಳುವಳಿಕೆ ಅಂತ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ತಪ್ಪು ತಿಳುವಳಿಕೆ ಅಂದ್ರೆ ದೇಹೋಹಂ, ಅಲ್ಲಿಂದ ಶುರು ಆಗುತ್ತೆ. ಅದು ಹೋಗ್ಬೇಕು. ಆಮೇಲೆ ಸಂಶಯ, ಅದೇಗ್ರಿ ಎಲ್ಲರೂ ಒಂದೇನಾ? ಅದೇಗೆ ಸಾಧ್ಯ ಆಗತ್ತೆ?
ಒಬ್ಬ ಪರಮಾತ್ಮ ಇರೋಕ್ಕಾಗತ್ತಾ? ಅದೇಗೆ ಸಾಧ್ಯ? ಒಬ್ಬ ಸೂರ್ಯ ನಮ್ಮ ಎಲ್ಲರಿಗೂ ಪ್ರಕಾಶ ಕೊಡ್ತಾ ಇದ್ದಾನೆ, ಅದನ್ನ ಎಲ್ಲರೂ ಅನುಭವಿಸ್ತಾನೆ ಇದೀವಿ. ಅದನ್ನ ನೋಡ್ತಾ ಇದ್ರು ತಿರುಗೂ ನಮಗೆ ಅನುಮಾನ, ಡೌಟ್ ಬರುತ್ತೆ. ಯಾಕೆ ಹೀಗೆ ನಮಗೆ ಸಂಶಯಗಳು ಬರುತ್ತೆ. ಅದ್ರ ಸಂಶಯ ನೋಡಿ ಸ್ವಲ್ಪ ಬರಬೇಕು. ಮನುಷ್ಯನಿಗೆ ಏನು ಸಂಶಯನೇ ಇಲ್ಲ ಅಂದ್ರೆ ಅವನು ವಿಚಾರ ಮಾಡ್ತಾ ಇಲ್ಲ ಅಂತ ಅರ್ಥ. ಏನು ಪ್ರಶ್ನೆನೇ ಇಲ್ಲ, ಕ್ವಶನೇ ಇಲ್ಲ ಅಂದ್ರೆ ಏನರ್ಥ? ಅವ್ನು ವಿಚಾರಣೆ ಮಾಡ್ತಾ ಇಲ್ಲ ಅಂತ. ವಿಚಾರ ಮಾಡಿದಾಗ ಸಂಶಯ ಖಂಡಿತ ಬಂದೇ ಬರುತ್ತೆ. ಅದಕ್ಕೆ ಹೇಗಿರ್ಬೇಕು ಆ ಸಂಶಯಗಳು? ಆ ಉಪನಿಷತ್ತು ವಾಕ್ಯಗಳಲ್ಲಿ ಶ್ರದ್ಧೆಯಿಂದ ಆ ಸಂಶಯ ನಿವೃತ್ತಿ ಮಾಡ್ಕೊಳ್ಳಿ. ಅದಕ್ಕೆ ಹೇಳಿದ್ರು, ಇದು 4 ನಮ್ಗೆ ಏನಾಗತ್ತೆ, ಆ ಸಾಧನೆ ಯೋಗದಲ್ಲಿ ಅಡ್ಡಿ ಮಾಡೋದನ್ನ ತೆಗೆದುಹಾಕ್ಬೇಕು, ಇದನ್ನ ತಡೆಯೋಬೇಕು. ಇದಕ್ಕೆ ಚಿತ್ತವೃತ್ತಿಗಳು ಅಂತ. ಇದನ್ನೇ ಪತಂಜಲಿಗಳು ಏನ್ ಹೇಳಿದ್ರು, ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳ್ಬಿಟ್ರು. ನೋಡಿದ್ರ ಎಷ್ಟು ಚೆನ್ನಾಗಿ. ಇವಾಗ ಯಾರು ಇದನ್ನ ಪ್ರಯತ್ನ ಮಾಡ್ತಾರೋ, ಆ ಟೈಮ್ ಫಿಕ್ಸ್ಡ್ ಆಗಿ ಇಟ್ಕೊಂಡು ಈ ಟೈಮಲ್ಲಿ ನಾನು ಅಧ್ಯಯನ ಮಾಡ್ತೀನಿ, ಅವಾಗ ಇದೆಲ್ಲ ಬರ್ದಿರೋಂಗೆ ಧ್ಯಾನ ಮಾಡ್ತೀನಿ, ಪ್ರತಿ ದಿವಸ ಸ್ವಲ್ಪ ಹೊತ್ತು ನಾನು ಧ್ಯಾನ ಮಾಡೇ ಮಾಡ್ತೀನಿ. ಚಿಕ್ಕ ವಯಸ್ಸಲ್ಲಿ ಅಭ್ಯಾಸ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಇಲ್ದಿದ್ರೆ ಏನಾಗತ್ತೆ, ವಯಸ್ಸಾದ ಕಾಲದಲ್ಲಿ ಶರೀರ ಸ್ವಲ್ಪ ಸಹಕರಿಸೋಲ್ಲ. ಏನಾಗತ್ತೆ, ಯಾವಾಗ್ಲೂ ಮಲಗಿರೋಣ, ಒಂದ್ 2 ನಿಮಿಷ ಕೂತ್ಕೊಳ್ಳೋದು, ಅವ್ ಮಲ್ಕೊಂಡ್ಬಿಡೋದು, ಇದೆಲ್ಲ ಆಗ್ಬಿಡುತ್ತೆ. ಇದೆಲ್ಲ ಆಗೋಗ್ ಬಿಡಬಾರ್ದು. ಎಲ್ಲ ರೊಟೀನ್ ಇರ್ಬೇಕು, ನಮ್ಗೆ ಹುಷಾರಾಗಿರ್ಬೇಕು. ಮನೇಲಿ ದೊಡ್ಡವ್ರಿದ್ರೆ ಅವ್ರಿಗೆ ಇಷ್ಟವಾದದ್ದನ್ನ ರೊಟೀನ್ ಮಾಡಿಸ್ಬೇಕು. ನನಗೆ ಒಬ್ರು ಗೊತ್ತಿರೋರು ಬಹಳ ನನಗೆ ಖುಷಿ ಆಯ್ತು ಕೇಳಿ. ಅವ್ರಿಗೆ 82 ವರ್ಷ, 82, 84 ವರ್ಷ. ನೋಡಿ, ಸೊಸೆ ಬಂದು ಉಳಿದು ಎಷ್ಟು ಚೆನ್ನಾಗಿ ಅವ್ರಿಗೆ ಹಾಡೋ ಇಂಟ್ರೆಸ್ಟ್ ಇದೆ ಅಂತ ಈ ಟೈಮ್ ಅಲ್ಲಿ ಟೀಚರ್ನ ಗೊತ್ತು ಮಾಡಿದ್ದಾರೆ, ಸಂಗೀತ ಟೀಚರ್ನ ಗೊತ್ತು ಮಾಡಿದ್ದಾರೆ. ಏನಾಯ್ತು, ಅವ್ರಿಗೆ ಎಲ್ಲಾರಿಗೂ ವೇದಾಂತದಲ್ಲಿ ಬರುತ್ತಾ, ಪ್ರವೃತ್ತಿ ಬರುತ್ತಾ? ಅದೆಲ್ಲ ಆಗೋದಿಲ್ಲ. ಅವ್ರವ್ರಿಗಿಂತ ಒಬ್ರಿಗೆ ಸ್ಟಿಚಿಂಗ್ ಇರ್ಬೋದು, ಇನ್ನೇನೋ ಇರ್ಬೋದು, ಒಬ್ರಿಗೆ ಪೇಂಟಿಂಗ್ ಕಲೆ ಇರ್ಬೋದು. ಅವ್ರಿಗೆ ಯಾವ್ದು ಆ ಏಜ್ಗೆ ಮಾಡೋಕ್ಕಾಗತ್ತೋ, ಅವ್ರಿಗೆ ಯಾವ್ದು ಇಷ್ಟ ಇದೆಯೋ ಅದನ್ನ ಮಾಡಿಸಿ ರೊಟೀನ್ ಇರ್ಬೇಕು. ಅವಾಗ ಏನಾಗತ್ತೆ ಅಂದ್ರೆ ಈ ತರ ವೃದ್ಧಾಪ್ಯ ಬೆಟರ್ ಆಗ ಹುಷಾರಾಗಿರ್ಬೇಕು. ಇದೆಲ್ಲ ನೋಡಿ ಎಷ್ಟ್ ಚೆನ್ನಾಗಿ ಹೇಳ್ತಾರೆ. ಇವಾಗ ಅಧ್ಯಾತ್ಮ ಸಾಧಕರಿಗೆ ಮಾತ್ರ ಶ್ರವಣ ಮನನ ನಿಧಿಧ್ಯಾಸನನೇ ಹೈಯೆಸ್ಟ್. ಅದಕ್ಕೆ ಕಾಂಪ್ರಮೈಸ್ ಇಲ್ವೇ ಇಲ್ಲ. ನೀವು ಯಾವತ್ತೂ ನಮ್ಮ ಬಾಯಲ್ಲಿ ಬರಬಾರ್ದು, ಅಯ್ಯೋ ಇವತ್ತು ಕೇಳೋಕೆ ಆಗ್ಲೇ ಇಲ್ಲ, ವಿಚಾರ ಮಾಡೋಕೆ ಆಗ್ಲಿಲ್ಲ ಅಂತ ಅಲ್ಲ, ಬರೀ ತಪ್ಪು. ಇಲ್ಲ ತುಂಬಾ ಜನ ಗೆಸ್ಟ್ ಬಂದಿದ್ರು ಆಗ್ಲೇ ಇಲ್ಲ ಅಂತ ಆಗುತ್ತೆ. ಯಾಕಂದ್ರೆ ಸೇಮ್ ಟೈಪ್ ಇಲ್ದಿದ್ರು ಬಂದ್ರೆ ನಿಮಗೆ ಮನನ ಆಗೋದಿಲ್ಲ. ಅದಕ್ಕೆ ಬಿಡಬಾರ್ದು. ಇಲ್ಲಿ ಅಧ್ಯಾತ್ಮ ಸಾಧಕರಿಗೆ ಮಾತ್ರ ಶ್ರವಣ ಮನನ ನಿಧಿಧ್ಯಾಸನ ಅನ್ನೋದು ತುಂಬಾ ಮುಖ್ಯವಾಗಿದೆ. ಇದನ್ನ ಮಾಡೋರಿಗೆ ಯತಿ ಅಂತ ಕರೀತಾರೆ. ಚಿತ್ತವೃತ್ತಿ ನಿರೋಧ ಮಾಡಿ ನಿದ್ರೆ, ವಿಸ್ಮೃತಿ, ತಪ್ಪು ತಿಳುವಳಿಕೆ ಮತ್ತು ಸಂಶಯ ಇದನ್ನೆಲ್ಲ ಕಂಟ್ರೋಲ್ ಮಾಡಿ ಅವ್ರನ್ನ ಯತಿ ಅಂತ, ಪ್ರಯತ್ನಶೀಲರು ಅಂತ ಕರೀತಾರೆ. ಇಲ್ದಿದ್ರೆ ಏನಾಗತ್ತೆ ತುಂಬಾ ಚೆನ್ನಾಗಿ ಹೇಳ್ತಾರೆ. ಎಲ್ಲಾರು ಶರೀರ ಅಂತೂ ಬಿಟ್ಟು ಹೋಗ್ಲೇಬೇಕು ಒಂದಲ್ಲ ಒಂದು ದಿನ. ಯಾರು ಪ್ರಯತ್ನಶೀಲ ಇವ್ರ ಅಜ್ಞಾನಿಯಾಗಿ ಶರೀರ ಬಿಟ್ರೆ ಅಪರಾಂತ ಕಾಲ ಅಂತ ಹೇಳ್ತಾರೆ. ಸತ್ತೋದವ್ರನ್ನ ಅಪರಾಂತ ಕಾಲ ಅಂತ. ಆದ್ರೆ ಅಜ್ಞಾನಿಯಾಗಿ ಶರೀರ ಬಿಟ್ಟು ಅಂದ್ರೆ ಸತ್ ಬಿಟ್ರೆ ಅವಾಗ ಅಪರಾಂತ ಕಾಲ. ಆದ್ರೆ ಜ್ಞಾನಿಯಾಗಿ ಶರೀರ ಬಿಟ್ರೆ ಪರಾಂತ ಕಾಲ ಅಂತ. ಯಾಕಂದ್ರೆ ಮಂತ್ರದಲ್ಲಿ ಬರುತ್ತೆ ಮುಂದೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಎಷ್ಟು ವ್ಯತ್ಯಾಸ ಇದೆ. ಜ್ಞಾನಿಯಾಗಿ ಶರೀರ ಬಿಡ್ಬೇಕು. ಅಜ್ಞಾನಿಯಾಗಿ ಎಲ್ಲಾ ಜನ್ಮಗಳಲ್ಲೂ ನಾವು ಬಿಟ್ಟಿದೀವಿ. ಎಲ್ಲಾ ಜನ್ಮದಲ್ಲೂ ನಾವು ಅಜ್ಞಾನಿಯಾಗಿಯೇ ಶರೀರ ಬಿಟ್ಟಿರೋದು. ಅದಕ್ಕೆ ಪುನಃ ಪುನಃ ಹುಟ್ಟಿರೋದು ನಾವು. ಈ ಜನ್ಮದಲ್ಲಾದ್ರೂ ನಾವು ಜ್ಞಾನಿಯಾಗಿ ಶರೀರ ಬಿಡ್ಬೇಕು. ಅದಕ್ಕೆ ಜ್ಞಾನ ಯಾವಾಗ ಮಾಡ್ಕೋಬೇಕು ಅಂದ್ರೆ ಶರೀರದಲ್ಲಿ ಇರುವಾಗ, ಬದುಕಿರುವಾಗ್ಲೇ ಮಾಡ್ಬೇಕು. ಸತ್ತು ಮೇಲೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಯಾವಾಗ ಪರಾಂತ ಕಾಲ ಅನ್ಸುತ್ತೆ ಅಂದ್ರೆ ಆವಾಗ ಏನ್ ಅದ್ರದ ಬೆನಿಫಿಟ್? ಪರಾಂತ ಕಾಲ ಅಂದ್ರೆ ಮುಂದೆ ತಿರುಗು ಶರೀರ ಗ್ರಹಣ ಇಲ್ಲ. ಅದಕ್ಕೆ ಹೇಳ್ತಾರೆ, ಸೊ ಈ ಮಂತ್ರ ನ ಕರ್ಮಣ ನ ಪ್ರಜೆಯ ಧನೇನ ತ್ಯಾಗೇನ ಏಕೆ ಅಮೃತತ್ವ ಆನಶೋ. ಈ ಅಮೃತತ್ವ ಕಾಮ್ಯ ಕರ್ಮದಿಂದ ಅಥವಾ ಹೇಗೆ ಸಾಲ ತೀರ್ಸೋ ಮಕ್ಕಳ ತರ ಈ ತರ ಅವನು ಜ್ಞಾನ ಮಾಡ್ಕೊಂಡು ನೀವು ಜ್ಞಾನಿ ಆಗ್ತೀರಿ ಅಂತ ಪ್ರಜೆಗಳು ಬೇರೆ ಶಿಷ್ಯ ಜ್ಞಾನ ಆಗ್ಬಿಟ್ರೆ ಗುರು ಜ್ಞಾನಿ ಆಗ್ಬಿಡ್ತಾನ.
ಅಥವಾ ದುಡ್ಡಿನಿಂದ ಕೊಂಡುಕೊಳ್ಳೋದಾಗ್ಲಿ ಇದೆಲ್ಲ ಯಾವುದು ಇಲ್ಲ. ಇದು ಯಾವುದು ತ್ಯಾಗ ಮಾಡ್ಬೇಕು ಅಂತಂದ್ರೆ ಸಿಂಪಲ್ ಆಗಿ ಹೇಳ್ಬಿಟ್ರೆ ತಪ್ಪು ನಿಶ್ಚಯಗಳ ತ್ಯಾಗ ಒಂದೇ ದಾರಿ, ಬೇರೆ ದಾರಿ ಇಲ್ಲ. ದೇಹೋಹಂ ಅನ್ನೋದು ನನಗೆ ಬಿಡಬೇಕು, ಅದೇ ಮೂಲ. ಅದನ್ನ ಬಿಟ್ರೆ ಎಲ್ಲಾನು ಬಿಡತ್ತೆ. ಆವಾಗ ಅಮೃತತ್ವವನ್ನು ಹೊಂದುತ್ತಾನೆ. ಎಲ್ಲಿಗೆ ಹೋಗ್ತಾರೆ? ಹೇಗಿದೆ ಅದು? ಪರೇಣ ನಾಕಂ ನಿಹಿತಂ ಗುಹಾಯಾಂ. ಆ ಪರಮಾತ್ಮ ತತ್ವ ಅನ್ನೋದು ಎಲ್ಲಿದೆ? ವಿಭ್ರಾಜತೆ. ನಿಮ್ಮ ಹೃದಯದಲ್ಲಿ ಅಂತರ್ಯಾಮಿ ರೂಪದಿಂದ ಪ್ರಕಾಶಿತವಾಗಿ ಪ್ರಕಾಶಮಾನವಾಗಿ ಸ್ವಯಂ ಪ್ರಕಾಶನಾಗಿ ಇದ್ದಾನೆ. ಅದು ಎಲ್ಲಿ? ಅದು ಹೇಗಿದೆ ಅಂದ್ರೆ ಆನಂದದ ಸ್ವರೂಪ ಅದು. ಅದಕ್ಕೆ ಒಳ್ಳೆ ನಿದ್ರೆಯಲ್ಲಿ ದಿವಸ ನಮ್ಮನ್ನ ಅಲ್ಲಿ ಸೇರಿಸ್ತಾನೆ ಪರಮಾತ್ಮ. ಪ್ರತಿ ಒಬ್ರು ಒಳ್ಳೆ ನಿದ್ರೆಯಲ್ಲಿ ಯಾರನ್ನ ಇದೇ ತತ್ವವನ್ನ ಸೇರಿದ್ದೀವಿ. ಅಲ್ಲಿ ಹೇಗಿರುತ್ತೆ ಅಂದ್ರೆ ಆನಂದದ ಪರಾಕಾಷ್ಠೆಯಲ್ಲಿ, ಅಲ್ಲಿ ಯಾವ ದುಃಖನೂ ಇಲ್ಲ. ಅದಕ್ಕೆ ಇವರು ಏನಾಗುತ್ತಾರೆ? ಬದುಕಿರುವಾಗಲೇ ಯಾರು ಎದೆಯತೆಯೋ ವಿಶಂತಿ, ಯಾರು ಪ್ರಯತ್ನ ಮಾಡ್ತಾರೋ ಅವರು ಸೇರ್ತಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಮಂತ್ರ ನೋಡಿ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾಃ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾಃ ಸನ್ಯಾಸ ಯೋಗಾತ್ ಯತಯಃ ಶುದ್ಧ ಸತ್ವಾಃ ತೇ ಬ್ರಹ್ಮಲೋಕೇಶು ಪರಾಂತಕಾಲೇ ಪರಾಂ ಅಮೃತಾತ್ ಪರಿಮುಚ್ಯಂತಿ ಸರ್ವೇ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾಃ ಸನ್ಯಾಸ ಯೋಗಾತ್ ಯತಯಃ ಶುದ್ಧ ಸತ್ವಾಃ ತೇ ಬ್ರಹ್ಮಲೋಕೇಶು ಪರಾಂತಕಾಲೇ ಪರಾಮೃತಾತ್ ಪರಿಮುಚ್ಯಂತಿ ಸರ್ವೇ. ಇವಾಗ ಆ ಮಂತ್ರ ಆದ್ರೆ ನೆಕ್ಸ್ಟ್ ಮಂತ್ರ ಹೇಳ್ತಾರೆ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾಃ ಸನ್ಯಾಸ ಯೋಗಾತ್ ಯತಯಃ ಶುದ್ಧ ಸತ್ವಾಃ ತೇ ಬ್ರಹ್ಮಲೋಕೇಶು ಪರಾಂತಕಾಲೇ ಪರಾ ಅಮೃತಾತ್ ಪರಿಮುಚ್ಯಂತಿ ಸರ್ವೇ. ಸನ್ಯಾಸ ಯೋಗಾತ್ ಶುದ್ಧ ಸತ್ವಾಃ. ಸನ್ಯಾಸ ಯೋಗದಿಂದ ಅಂದ್ರೆ ಏನು? ವಿಚಾರ ಮಾಡಿ ತಿಳಿದುಕೊಂಡು ವಿವೇಕ ವೈರಾಗ್ಯದಿಂದ ನ ಕರ್ಮಣ ನ ಪ್ರಜೆಯ ನ ಧನೇಮ ಅದು ತಿಳಿದುಕೊಂಡ್ಬಿಟ್ರೆ ಏನಾಯ್ತು? ಅದಕ್ಕೆ ಸನ್ಯಾಸ ಯೋಗ ಅಂತ ಆಯ್ತು. ಗುರಿಯನ್ನು ಇಟ್ಕೊಂಡ್ಬಿಟ್ರೆ. ಯಾಕೆ? ಯೋಗ ಗುರಿ ಇರ್ಬೇಕು. ಬಿಡೋದು ಯಾವುದಕ್ಕೋಸ್ಕರ? ಬಿಡೋದಾ? ಯಾರೋ ಕೇಳಿದ್ರು ಉಪವಾಸ ಯಾಕ್ರಿ ಮಾಡ್ತೀರಿ ಅಂತ. ಉಪವಾಸ ಯಾಕೆ ಮಾಡಿದ್ರಿ? ನಾಳೆ ತಿನ್ನೋಕೆ. ಇವತ್ ಚೆನ್ನಾಗಿ ಉಪವಾಸ ಮಾಡಿದ್ರೆ ನಾಳೆ ಏನು 10 ಗಂಟೆಗೆ ಬೇಗನೆ ತಿನ್ಬೋದು, ಚೆನ್ನಾಗಿರುತ್ತೆ. ಅದು ಉದ್ದೇಶನ? ಹಾಗಾದ್ರೆ ಉಪವಾಸ ಮಾಡೋದು ನಾಳೆ ತಿನ್ನೋದಕ್ಕೋಸ್ಕರನ? ಇಲ್ಲ. ಉಪವಾಸ ಮಾಡೋದು ಸರಿಯಾಗಿ ಹೇಳಿದ್ರೆ ಉಪವಾಸಕ್ಕೆ ಅರ್ಥ ಬೇರೆ ಇದೆ. ಉಪವಾಸ ಅಂದ್ರೆ ಏನು? ಅದು ಏಕಾದಶಿ ಉಪವಾಸ, ಕರೆಕ್ಟಾ? ಏಕಾದಶಿ ಅಂದ್ರೆ 11 ಅದಕ್ಕೆ ಅದರ ಮೂಲಕ ಉಪವಾಸ ಅಂದ್ರೆ ತಿಂದೆ ಇರೋದಲ್ಲ. ಉಪ ಅಂದ್ರೆ ಸಮೀಪ, ವಾಸ ಹತ್ತಿರ. ಪರಮಾತ್ಮನ ನಮ್ಮ ಮನಸ್ಸು ತುಂಬಾ ಪರಮಾತ್ಮನಿಗೆ ಹತ್ತಿರ ಹೋಗೋ ದಿವಸ ಯಾವಾಗ? ಯಾಕೆ ಅಂದ್ರೆ ಈ 11ನ್ನ ಏಕಾದಶ 11 ಇದೆಯಲ್ಲ, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 1 ಅಂತಃಕರಣ. ಇದನ್ನ ಯಾವಾಗ ನೀವು ಚಾನಲೈಸ್ ಮಾಡ್ತಿರೋ, ನಿಮ್ಮ ಕಂಟ್ರೋಲ್ ಅಲ್ಲಿ ಇಟ್ಟುಕೊಳ್ತಿರೋ, ಅದಕ್ಕೆ ಏನ್ ಹೇಳಿದ್ರು ಅಂದ್ರೆ ತುಂಬಾ ಹೆವಿಯಾಗಿ ಊಟ ಮಾಡಿದ್ರೆ ನಿದ್ರೆ ಬರುತ್ತೆ. ಅದಕ್ಕೆ ಅವ್ರೇನ್ ಹೇಳಿದ್ರು, ಏನ್ ಊಟ ಮಾಡ್ತೀವೋ ಒಂದು ಸಲಿ ಊಟವನ್ನ ಭಾಗ ಮಾಡ್ಕೊಂಡು ತಿಂದ್ರೆ ತುಂಬಾ ಒಳ್ಳೇದು. ಆ ಉಪವಾಸ ಇನ್ನೂ ಹೈಯೆಸ್ಟ್. ಯಾಕೆಂದ್ರೆ ಶರೀರ ಇದೂ ಆಗೋಲ್ಲ, ದುರ್ಬಲನೂ ಆಗೋಲ್ಲ, ನಮಗೆ ನಿದ್ರೆನೂ ಆತರ ಬರುವುದಿಲ್ಲ, ವಿಸ್ಮೃತಿನೂ ಆಗೋದಿಲ್ಲ, ಚಿಂತೆನೂ ಸುಲಭವಾಗಲ್ಲ. ಕಮ್ಮಿ ತಿನ್ಬೇಕು. ತುಂಬಾ ಕಮ್ಮಿ ತಿಂದಾಗ ಅವಾಗ ಏನಾಗತ್ತೆ? ಅದಕ್ಕೆ ಏಕಾದಶಿ ಅವ ಪರಮಾತ್ಮನ ಹತ್ರ ಮನಸ್ಸನ್ನ
ಕಂಟಿನ್ಯೂಸ್ ಆಗಿ ಧ್ಯಾನ ಇದೆಲ್ಲ ಮಾಡ್ಬೋದು. ಅದನ್ನ ಜ್ಞಾಪಿಸ್ಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ, ಯಾರು ಶುದ್ಧ ಸತ್ವರಾಗ್ತಾರೋ ಸನ್ಯಾಸ ಯೋಗ ಅಂತ. ಈ ಏಷಣಾತ್ರಯದಲ್ಲಿ ಕಾಮ್ಯವನ್ನು ಬಿಟ್ಟು ತಪ್ಪು ನಿಶ್ಚಯಗಳನ್ನ ಬಿಟ್ಟು ಪರಮಾತ್ಮನನ್ನ ಸೇರ್ಬೇಕು ಅಂತ ಯಾರು ಆಸೆ ಇಟ್ಕೊಂಡಿದ್ದಾರೋ ಅವ್ರು ಏನಾಯ್ತು, ಶುದ್ಧ ಸತ್ವ. ಮೊದಲು ಅಂತಃಕರಣ ಶುದ್ಧಿ ಆಯ್ತು. ಅದು ತುಂಬಾ ಮುಖ್ಯ ನಮ್ಗೆ. ಅಂತಃಕರಣ ಶುದ್ಧಿ ಆಗದೆ ಇದ್ರೆ ಏನೂ ಉಪಯೋಗ ಇಲ್ಲ. ಅದೇ ತುಂಬಾ ಮುಖ್ಯ. ಯಾಕಂದ್ರೆ ಅಂತಃಕರಣದಲ್ಲಿ ಬರುವ ಒಂದು ಕಾಮ್ಯ ಇದು ಕರ್ಮಗಳದ ಆಸೆ ಎಲ್ಲವನ್ನೂ ಒಂದು ಸೆಕೆಂಡ್ ಅಲ್ಲಿ ಹಾಳು ಮಾಡ್ತದೆ. ಅದಕ್ಕೋಸ್ಕರ ಅದನ್ನ ಚೆನ್ನಾಗಿ ಅಂತಃಕರಣ ಶುದ್ಧ ಆಗ್ಬೇಕು. ಯಾರವರು ಯತಯ ಪ್ರಯತ್ನ ಮಾಡ್ತಾ ಇರೋರು, ಅವ್ರು ಏನಾಗ್ತಾರೆ, ಅವರು ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥರಾಗ್ತಾರೆ. ವೇದಾಂತದಲ್ಲಿ, ವೇದಗಳ ನಿರ್ಣಯದಲ್ಲಿ, ವೇದಗಳ ಸಾರದಲ್ಲಿ, ವೇದಗಳ ಅಂತಿಮ ಭಾಗದಲ್ಲಿ ಎಲ್ಲ ಅರ್ಥನೂ ಮಾಡ್ಬೇಕು. ವೇದಾಂತ ಅಂದ್ರೇನು, ವೇದಗಳ ಅಂತಿಮ ಭಾಗ, ವೇದಗಳ ಸಾರ, ವೇದಗಳ ನಿರ್ಣಯ ಎಲ್ಲನೂ ಅರ್ಥ ಮಾಡ್ಬೇಕು. ಅವರು ಆ ವಿಜ್ಞಾನದಿಂದ ಅದರಲ್ಲಿ ಹೇಳಿರುವ ಅನುಭವ ಜ್ಞಾನ. ವೇದಾಂತದ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ನಿಮ್ಮ ಅನುಭವಕ್ಕೆ ವಿರುದ್ಧವಾಗಿ ಒಂದು ಮಾತನ್ನು ಹೇಳೋದಿಲ್ಲ. ಏನೇ ಹೇಳಿದ್ರು ನಿಮ್ಮ ಅನುಭವಕ್ಕೆ ಅನುಕೂಲವಾಗಿ ಹೇಳುತ್ತೆ. ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಅವ್ರು ಹೇಳ್ತಾರೆ, ಸನ್ಯಾಸ ವೇದಾಂತ ವಿಜ್ಞಾನದಿಂದ ಸುನಿಶ್ಚಿತಾರ್ಥ. ಇಲ್ಲಿ ಅರ್ಥ ಅನ್ನುವಾಗ ಯಥಾರ್ಥ, ಕರೆಕ್ಟ್ ಆಗಿ ಪರಮಾತ್ಮ ಹೇಗಿದಾನೋ, ಪ್ರಪಂಚ ಹೇಗಿದೆಯೋ ಹಾಗೆ ತಿಳ್ಕೋಬೇಕು. ಪ್ರಪಂಚ ಹೇಗಿದೆ ಮಿಥ್ಯ. ಏನು ಶಂಕರಾಚಾರ್ಯರು ಅರ್ಧ ಶ್ಲೋಕದಲ್ಲಿ ಹೇಳ್ತೀನಿ ಅಂದ್ರು. ಏನ್ ಹೇಳಿದ್ರು, ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮ ಇವ ನಾಪ. ಇಷ್ಟೇ ಸರಿಯಾಗಿ ಹೇಳಿದ್ರೆ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಅಂದ್ರೆ ಇಷ್ಟೇ ಅರ್ಥ. ಒಂದ್ ಹೇಳಿದ್ರು ಬ್ರಹ್ಮ ಸತ್ಯ, ಇರುವುದು ಒಂದೇ ಪರಮಾತ್ಮ ಒಬ್ಬನೇ, ಅವನೊಬ್ಬನೇ ಸತ್ಯ. ಇನ್ನು ಮಿಕ್ಕೆಲ್ಲದಕ್ಕೂ ಏನ್ ಹೆಸರು, ತೋರುವುದು. ಜಗತ್ತಿಗೆ ಇರುವುದು ಅಂತ ಹೆಸರಲ್ಲ, ಜಗತ್ತು ತೋರುವುದು. ನಮ್ಮ ಶರೀರಗಳಿಗೂ ಏನ್ ಹೆಸರು, ತೋರುವ ಶರೀರಗಳು. ಇರುವ ಶರೀರ ಅಂತ ಹೆಸರಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಹೇಳ್ತಾರೆ, ಇಂಥವ್ರು ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಆದರು. ಅವ್ರಿಗೆ ಸಂತಹ ಅನ್ಬಿಟ್ರು. ನೋಡಿದ್ರ, ಸಾತ್ವಿಕ ಗುಣದ ಇದರಿಂದ ಸಂತ ಪುರುಷರು. ಈ ಗುಣ ತುಂಬಾ ಮುಖ್ಯ. ಸತ್ವಗುಣ ನಮಗೆ ಎಷ್ಟೆಷ್ಟು ಸತ್ವಗುಣ ಇದೆಯೋ ಅಷ್ಟೆಷ್ಟು ಸತ್ವ ಸಂಜಾಯತೆ ಜ್ಞಾನ ಅಂತ ಹೇಳಿದ್ದಾನೆ ಪರಮಾತ್ಮ. ಸತ್ವಗುಣ ಇದ್ದಾಗ್ಲೇ ಜ್ಞಾನ ನಮ್ಗೆ ಸ್ವಲ್ಪ. ಅದಕ್ಕೆ ಎಲ್ಲಿಂದಾನು ಒಂದು ಗುಟ್ಟು ಹೇಳ್ಕೊಡ್ತೀನಿ ನೋಡಿ. ನೀವು ಹೊರಗಡೆ ಕೆಲಸ ಮಾಡ್ಬಿಟ್ಟು ಅಥವಾ ಬೇರೆ ಮನೇಲಿ ಕೆಲಸ ಮಾಡ್ಬಿಟ್ಟು ಬಂದು ಕೂತ್ಕೊಳ್ಳೋಕೆ ಮುಂಚೆ ಏನ್ ಮಾಡ್ಬೇಕು, ಒಂದು ಸಿಪ್ ನೀರ್ ಕುಡಿದ್ಬಿಟ್ಟು ಕೂತ್ಕೋಬೇಕು. ಅದಕ್ಕೆ ಎಲ್ಲಾ ಟೈಮಲ್ಲೂ ನೋಡಿ, ಧ್ಯಾನದಲ್ಲೂ ನೀವು ಅಬ್ಸರ್ವ್ ಮಾಡಿ, ಏನ್ ಹೇಳ್ತಾರೆ, ಲೋಟದಲ್ಲಿ ಒಂದು ಸ್ವಲ್ಪ ನೀರಿಟ್ಕೊಳ್ಳಿ, ಆಮೇಲೆ ಕೈಗೆ ಬಿಟ್ಕೊಳ್ಳಿ, ಸಂಕಲ್ಪ ಮಾಡಿ ನೀವು ಅದನ್ನ ಕುಡಿದ್ಬಿಟ್ಟು ಮಾಡಿ. ಏನು ಅಂತ ಅರ್ಥ. ಆಮೇಲೆ ಯಾರಾದ್ರೂ ಅಂತಿಮ ಇದ್ರಲ್ಲಿ ಮಲಗಿದ್ದಾರೆ, ಮರಣಶಯ್ಯ ಆಗ್ಲಿ ಇನ್ನೇನು, ಅವ್ರಿಗೂ ಅಷ್ಟೇ ಅರ್ಧ ಸ್ಪೂನು ಒಂದಿಷ್ಟು ನೀರು ಬಿಡು ಅಂತ ಹೇಳಿ. ಈ ನೀರು ಯಾವಾಗ್ಲೂ ಜ್ಞಾಪಕ ಇಟ್ಕೊಳ್ಳಿ, ನಮಗೆ ಸತ್ವಗುಣವನ್ನು ಜಾಸ್ತಿ ಮಾಡುತ್ತೆ. ಯಾಕೆ ಸಾಯುವವರೆಗೆ ಮಾಡ್ತಾರೆ ಅಂದ್ರೆ, ಅವರು ಸತ್ವಗುಣದಿಂದ ಹೋಗ್ಲಿ ಬೇರೆ ಶರೀರಕ್ಕೆ. ಅವಾಗ ಏನಾಗತ್ತೆ, ಜ್ಞಾನ ಪ್ರಧಾನವಾಗಿರೋ ಶರೀರಗಳಿಗೆ ಹೋಗ್ತಾರೆ ಅಂತ ಅರ್ಥ. ಇದು ಕರ್ತವ್ಯ ಎಲ್ಲಾರ್ದು ತಿಳ್ಕೋಬೇಕು. ನಾವು ಅಷ್ಟೇ, ಇವಾಗ ಡಿಪ್ರೆಷನ್ ಎಲ್ಲ ಬರ್ದೇ ಇರೋ ನೋಡ್ಕೋಬಹುದು. ಟ್ರೈ ಮಾಡ್ಬೇಕು. ನೀರು ಕುಡಿಬೇಕು ಸ್ವಲ್ಪ. ಕ್ಲಾಸಿಗೆ ಬರೋಕ್ ಮುಂಚೆ ಒಂದು ಸಿಪ್ ನೀರು ಕುಡಿಬೇಕು. ತುಂಬಾ ಚಳಿಗಾಲದಲ್ಲಿ ತುಂಬಾ ನೀರ್ ಕುಡಿದ್ರೆ ಕಷ್ಟ ಆಗತ್ತೆ, ತೊಂದ್ರೆ ಆಗತ್ತೆ. ಬಟ್ ಒಂದು ಸ್ಪೂನ್ ಒಂದಿಷ್ಟು ನೀರು ಕುಡಿದ್ರೆ ನಿಮ್ಗೆ ಏನಾಗತ್ತೆ, ಸತ್ವಗುಣ. ಅದಕ್ಕೆ ಹೇಳಿದ್ರಿ ಇಲ್ಲಿ ಸತ್ವ. ಅವರು ಯತಯ ಸಂತಹ ತೇ ಸರ್ವೇ ಯತಯ. ಆ ಎಲ್ಲ ಪ್ರಯತ್ನ ಮಾಡ್ತಿರುವ ಪ್ರಯತ್ನಶಾಲಿಗಳು ಪರಾಂತಕಾಲೆ ಅಂತ ಹೇಳಿದೆನ. ಜ್ಞಾನಿಯಾಗಿ ಶರೀರ ಬಿಟ್ರೆ, ಮರಣ ಕಾಲ ಬಂದಾಗ ಶರೀರ ಬಿಟ್ರೆ, ಜ್ಞಾನಿಯಾಗಿ ಬಿಟ್ರೆ ಪರಾಂತ ಕಾಲ. ಅಜ್ಞಾನಿಯಾಗಿ ಹಿಂದಿನ ಜನ್ಮಗಳೆಲ್ಲ ಬಿಟ್ಟು ಬಂದಿದ್ದೀವಲ್ಲ, ಅದೆಲ್ಲ ಏನಾಯ್ತು, ಅಪರಾಂತ ಕಾಲ ಆಯ್ತು.
ಈ ಜನ್ಮದಲ್ಲಾದ್ರೂ ಪರಾಂತ ಕಾಲ ಅಂತ ಪರ ಅಮೃತ ಬ್ರಹ್ಮ ಲೋಕೇಶು ಪರಿಮುಚ್ಚಂತಿ ಅಂದ್ರು. ಆ ಬ್ರಹ್ಮ ಲೋಕದಲ್ಲಿ ಆ ಎಲ್ಲ ಲೋಕಗಳಿಗಿಂತ ಶ್ರೇಷ್ಠವಾದ ಬ್ರಹ್ಮ ಲೋಕದಲ್ಲಿ ಇವನು ಪರಿಮುಚ್ಚಂತಿ ಮುಕ್ತನಾಗಿ ಬಿಡ್ತಾನೆ ಅಂತ ಹೇಳಿದ್ರು. ಯಾಕೆ ಇಲ್ಲಿ ಹಾಗೆ ಹೇಳಿದ್ರು? ಇಲ್ಲಿಯೇ ಈಗಲೇ ಮುಕ್ತನಾಗೋದಿಲ್ಲ ಅಂತ ಯಾಕೆ ಹಾಗೆ ಹೇಳಿದ್ರು? ಎರಡು ಅರ್ಥ ಇದ್ರೆ ಬ್ರಹ್ಮಲೋಕ ಅಂದ್ರೆ ಬ್ರಹ್ಮಣ ಲೋಕ, ಇನ್ನೊಂದು ಬ್ರಹ್ಮೈವ ಲೋಕ. ಬ್ರಹ್ಮವೇ ಲೋಕ, ಅದೇ ಅದು ಸ್ಥಾನ ಇರೋದೇ ಅದು ಅಂತ ಬಂದಾಗ ನಮ್ಗೆ ಇಲ್ಲಿಯೇ ಮುಕ್ತ. ಆದ್ರೆ ಬ್ರಹ್ಮ ಆ ಲೋಕದಲ್ಲಿ ಇದಾನೆ ಅಂತ ಇನ್ನು ಉಪಾಸನೆಯಿಂದ ಹೋದ್ರೆ ಕ್ರಮ ಮುಕ್ತಿ. ಎರಡೂ ಸಾಧ್ಯ. ಆದ್ರೆ ಎಲ್ಲಿ ಆದ್ರೂ ಜ್ಞಾನ ಇಲ್ಲದೆ ಮಾತ್ರ ಮುಕ್ತಿ ಇರೋದು ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳಿ. ಇವಾಗ ಸನ್ಯಾಸಿ ಅಂದ್ರೆ ಯಾರು? ಮನಶುದ್ಧಿಯುಳ್ಳ ಮಹಾತ್ಮರುಗಳು. ಇವರೇ ನಿಜವಾದ ಮುಮುಕ್ಷುಗಳು, ಯತಿಗಳು. ಅವರು ಹೇಳ್ತಾರೆ, ಇವಾಗ ಸನ್ಯಾಸಿ ಅಂದ್ರೆ ಬೇಕಾದಷ್ಟು ಜನಕ್ಕೆ, ಎಷ್ಟೋ ಜನಕ್ಕೆ ಮನಸ್ಸಿನಲ್ಲಿ ಕಲ್ಪನೆ ಬರುತ್ತೆ, ಆಶ್ರಮ ಸನ್ಯಾಸ ತಗೊಂಡ್ರೇನೆ ಸನ್ಯಾಸಿ. ಇಲ್ಲ, ಗೃಹಸ್ಥರು ಕೂಡ ಆ ಸನ್ಯಾಸ ಜೀವನ ತರ ನಾವು ನಡೆಸ್ಬೋದು. ನನಗೆ ಕೃಷ್ಣನ ಮಾತು ಬಹಳ ಇಷ್ಟ. ಏನದು? ಎದುರುಚ್ಚ ಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರ ಸಮ ಸಿದ್ಧಾವ ಸಿದ್ಧೌಚ ಕೃತ್ವ ಪೀನ ನಿಬದ್ಧತೆ. ಏನ್ ಪ್ರಾಮಿಸ್ ಮಾಡಿದ್ದಾನೆ ನೋಡಿ. ಎದುರುಚ್ಚ ಲಾಭ ಸಂತುಷ್ಟೋ. ಇಲ್ಲಿ ಲಾಭ ಅಂದ್ರೆ ಏನು? ನಿನಗೆ ಯಾವ್ಯಾವ ಪಾರ್ಸಲ್ ಬರುತ್ತೋ, ನೀನ್ ಎಕ್ಸ್ಪೆಕ್ಟ್ ಮಾಡಿದ್ರು ಬರ್ತೆ, ಮಾಡದೆ ಇದ್ರು ಬರ್ತದೆ. ಯಾಕಂದ್ರೆ ನೀನೇ ಹಿಂದಿನ ಜನ್ಮದಲ್ಲಿ ಪೋಸ್ಟ್ ಮಾಡಿರೋದು. ಹಿಂದಿನ ಜನ್ಮಗಳಲ್ಲಿ ನಾವು ಪಾಪ ಪುಣ್ಯ ಕರ್ಮ ಮಾಡಿ ಅದನ್ನೆಲ್ಲ ಪ್ಯಾಕ್ ಮಾಡಿ ನಮ್ಮ ಮುಂದಿನ ಜನ್ಮದ ಅಡ್ರೆಸ್ಗೆ ಕಳಿಸು ಅಂತ ಹೇಳ್ಬಿಟ್ಟು ಎಲ್ಲ ಇಟ್ಬಿಟ್ಟು ಬಂದಿದೀವಿ. ಇವಾಗ ಏನಾಗತ್ತೆ, ಒಂದೊಂದಾಗ ಪಾರ್ಸಲ್ ಕಳಿಸ್ತಾ ಇರ್ತಾನೆ ಪರಮಾತ್ಮ. ಅದನ್ನ ನಾವು, ನಮಗದು ಅನ್ಎಕ್ಸ್ಪೆಕ್ಟೆಡ್ ಆಗಿರ್ಬೋದು, ಆದ್ರೆ ಏನೇ ಬರುತ್ತೋ ಅದನ್ನ ನಾವು ಬೇರೆ ದಾರಿ ಇಲ್ಲ. ಯಾಕಂದ್ರೆ ನಾನೇ ಮಾಡಿರೋದು ನನಗೆ ಬರೋದ್ರಿಂದ ಅದನ್ನ ನಾನು ಗೊಣಗುಟ್ಟದೆ, ಗ್ರಂಬಲ್ ಮಾಡದೆ ಸ್ವೀಕಾರ ಮಾಡ್ಲೇಬೇಕು. ಬುದ್ಧಿ ಒಂದು ಕಲ್ತ್ಕೋಬಹುದು ಏನಂತ. ಇವಾಗ ನಾನು ಏನ್ ಮಾಡ್ಬೇಕು? ನನಗೆ ಇಷ್ಟವಾದ ಉದಾಹರಣೆ ಏನು ಅಂದ್ರೆ, ಬಿಕಾಸ್ ನಾನು ಒಂದು ಲೇಡಿ, ಮನೇಲಿ ಇದ್ದೀನಿ. ನಾನು ಅಡಿಗೆ ಮನೆಯೇ ನಂದು ಎಷ್ಟೋ ಸಲ ರಾಜ್ಯವಾಗಿರುತ್ತೆ. ಏನ್ ಮಾಡ್ತೀನಿ, ಇವಾಗ ಅಡಿಗೆ ಮನೆ ಹೋದ ತಕ್ಷಣ ಅಲ್ಲಿ ಸ್ವಲ್ಪ ಕಾಫಿ ಬಿದ್ದಿರುತ್ತೆ, ಅಂಟಿರುತ್ತೆ, 2-3 ಪಾತ್ರೆ ಇರುತ್ತೆ, ಸಿಂಗಲ್ ಪಾತ್ರೆ ಇರುತ್ತೆ, ಯಾವ್ದೋ ಮುಚ್ಚೆ ಇಲ್ಲ. ಇದೆಲ್ಲ ಯಾಕೆ ಸಿಕ್ತು ನನಗೆ ಅಂದ್ರೆ, ಗೊತ್ತಾಯ್ತು ನನಗೆ ನಿನ್ನೆ ರಾತ್ರಿ ನಾನು ಸರಿ ಮಾಡದೆ ಮಲಗಿದ್ದೀನಿ. ಯಾರ ಕಾರಣ? ನಾನೇ. ಯಾಕೆ ಮಾಡದೆ ಮಲಗಿದ್ದೀನಿ. ಇವತ್ತು ನನಗೆ ಹಾಗೆ ಸಿಗುತ್ತೆ. ಓಕೆ, ಸಿಕ್ಕ ತಕ್ಷಣ ಯಾರನ್ನ ಕೋಪಿಸ್ಕೊಳ್ಳೋದು? ಮಾಡ್ತಿದ್ವಿ ನಾವು ಚಿಕ್ಕ ವಯಸ್ಸಲ್ಲಿ, ಬೇರೆಯವ್ರನ್ನ ಎಲ್ಲದಕ್ಕೂ ಕಾರಣ ಮಾಡ್ತಿದ್ವಿ. ಮಾಡ್ಬಾರ್ದು. ತಕ್ಷಣ ಇಮ್ಮಿಡಿಯೇಟ್ ಆಗಿ ಪುಟಿಂಗ್ ಆಕ್ಷನ್ಗೆ ಬರ್ಬೇಕು. ನಾವು ಇನ್ನೊಬ್ಬರಿಗೆ ಅದನ್ನ ಕಾರಣ ಮಾಡದೆ ನಾವು ನಮ್ಮ ಕೆಲಸವನ್ನ ತಕ್ಷಣ ಸರಿ ಮಾಡೋದಲ್ಲ ಅಭ್ಯಾಸ ಮಾಡಿ. ಇದು ಕಲಿಯೋಕೆ ನನ್ಗೆ ಬಹಳ ದಿವಸ ಆಗ್ತದೆ. ಇವಾಗ್ಲೂ ನಮ್ಗೆ ಎಷ್ಟೋ ಸಲ ಸ್ವಭಾವದಿಂದ ಬರ್ಬೋದು ಇನ್ನೊಬ್ಬನ್ನ ಹೇಳೋ. ಇದೆಲ್ಲ ನಮ್ಗೆ ತುಂಬಾ ಮುಖ್ಯ. ಎದುರುಚ್ಚ ಲಾಭ ಸಂತುಷ್ಟು. ಏನೇ ಇರ್ಲಿ ಅದು ಲಾಭನೇ, ಅದು ಬರೋದೇ ನಿನಗೆ. ಅದ್ರಲ್ಲಿ ನೀನು ಸಂತುಷ್ಟವಾಗಿರ್ಬೇಕು, ತೃಪ್ತಿಯಿಂದ ಇರಬೇಕು. ಅದ್ರಲ್ಲಿ ನೀನು ಗ್ರಂಬಲ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಆಮೇಲೆ ದ್ವಂದ್ವಾತೀತೋ ವಿಮತ್ಸರ. ದ್ವಂದ್ವಗಳು, ಬೇಕು ಬೇಡ, ಚೆನ್ನಾಗಿದೆ ಚೆನ್ನಾಗಿಲ್ಲ, ನಮ್ಮವ್ರಿಗೆ ಬಂತು ಬೇರೆಯವ್ರಿಗೆ ಬಂದ್ಬಿಡ್ತು, ಇದು ಎಲ್ಲದಕ್ಕೂ ದ್ವಂದ್ವ. ಅದರಿಂದ ಅತೀತನಾಗಬೇಕು. ಅದರಿಂದ ಸ್ವಲ್ಪ ನಮ್ಮ ಮನಸ್ಸು ಮೇಲೆ ಏರ್ಬೇಕು. ಹಾಗೆ ದ್ವಂದ್ವಾತೀತೋ ವಿಮತ್ಸರ. ಈ ಜಲಸಿ ಇದೆಲ್ಲ ಇರಬಾರ್ದು ನಮ್ಗೆ. ಯಾಕೆಂದ್ರೆ ಜಲಸಿ ಯಾಕೆ ಬರುತ್ತೆ? ನಮ್ಮ ಮಕ್ಕಳಿಗೆ ಬಂದ್ರೆ ಅದಕ್ಕೆ ಎಷ್ಟೋ ಸಲ ಹೇಳ್ತಾರಲ್ಲ ನೋಡಿ, ಅವರೆಲ್ಲ ಎಂತವ್ರು ಗೊತ್ತಾ, ಸ್ವತಂತ್ರಕ್ಕೆ ಎಲ್ಲ ಹೋರಾಡಿದ್ದಾರೆ, ಹಾಗಾದ್ರೆ ನಿಮ್ಗೆ ಅವ್ರ ಆಶೀರ್ವಾದ ಮಾಡ್ತಾರಂತೆ, ನಿಮ್ಗೆ ಆ ತರನೇ ಮಗ ಹುಟ್ಲಿ ಸ್ವತಂತ್ರಕ್ಕೆ. ಇಲ್ಲ, ನಮ್ಗ್ ಬೇಡ, ಬರೀ ಪಕ್ಕದ ಮನೆಯವ್ರು ಬೇಕಾದ್ರೆ ಬರ್ಲಿ, ನಮಗೆ ಎಂತ ಮಕ್ಕಳು ಬೇಕು? ನಾವೇ. ಹಾಗೆಲ್ಲ ಆಗೋದಿಲ್ಲ. ನಮಗೆ ನೋಡಿ ಎಷ್ಟು ಕಷ್ಟ ಪಡೋದಕ್ಕೆ ಸರಿ ಇಲ್ಲ, ಆದ್ರೆ ನಮ್ಗೆ ಫಲ ಮಾತ್ರ ಇಷ್ಟ. ಹಾಗೆ ಮಾಡ್ಕೊಳ್ಬಾರ್ದು. ಹೇಳ್ಕೊಡ್ತಾರೆ. ಇದಕ್ಕೆಲ್ಲ ಏನಾಗತ್ತೆ ಅಂದ್ರೆ, ನಾವು ಇದನ್ನು ಬಿಡಲ್ಪಟ್ಟು ಅಂದ್ರು ಪರಿಮುಚ್ಚಂತಿ ಅನ್ನೋದಕ್ಕೆ ತುಂಬಾ ಮುಖ್ಯ. ಯಾವ್ದ್ರಿಂದ ನಾವು ಹೀಗೆ ಪ್ರಯತ್ನ ಮಾಡಿ ಬಿಡಿಸ್ಕೋಬೇಕು. ಆವಾಗ ಏನಾಗತ್ತೆ, ಖಂಡಿತ ನಾವು ಈ ಎಲ್ಲ ಬಂಧನಗಳಿಂದ ತಪ್ಪಿಸ್ಕೊಳ್ತೀವಿ ಅಂತ ಹೇಳಿ.
ಸೊ ಅದಕ್ಕೆ ಇಲ್ಲಿ ಸನ್ಯಾಸ ಅಂದ್ರೆ ಎದೃಚ್ಛ ಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರ, ಸಮಸಿದ್ಧ ಅಸಿದ್ಧಿ. ನೀ ಮಾಡೋ ಕೆಲ್ಸ ಸಕ್ಸಸ್ ಆದ್ರೂನು ಅಥವಾ ಪೂರ್ಣವಾಗಿ ಸಕ್ಸಸ್ ಆಗದಿದ್ರು ಸಮಸಿದ್ಧಾವಸಿದ್ಧ ವಿಚಾರ ಕೃತ್ವಾಪಿ ನ ನಿಬದ್ಧತೆ. ಎಲ್ಲವನ್ನೂ ಮಾಡೋಕೆ ಪ್ರಯತ್ನ ಮಾಡಿ ಎಲ್ಲ ಕರ್ತವ್ಯ ಕರ್ಮ ಮಾಡ್ತಾ ಇದ್ರೂನು ಖಂಡಿತ ಅವನು ಈ ಆಟಿಟ್ಯೂಡ್ ಇದ್ರೆ ಅವನ ಮನಸ್ಸಿನಲ್ಲಿ ಇವನು ನಿಜವಾದ ಸನ್ಯಾಸಿ. ಸನ್ಯಾಸ ಅನ್ನೋದು ಆಟಿಟ್ಯೂಡ್ ಅಂತ ನಮಗೆ ಹೇಗೆ ಗೊತ್ತಾಗತ್ತೆ ಅಂತಂದ್ರೆ ಕೃಷ್ಣನ ಮಾತಿನಿಂದಲೇ ಗೊತ್ತಾಗತ್ತೆ. ಏನ್ ಹೇಳ್ತಾನೆ? ಅರ್ಜುನ ಕೇಳ್ತಾನೆ, ಸ್ಥಿತಪ್ರಜ್ಞಸ್ಯ ಕಾ ಭಾಷ ಅಂತ ಕೇಳ್ತಾನ. ಆವಾಗ ಅವನು ಹೀಗೆ ಕೂತ್ಕೋತಾನೆ, ಹೀಗೆ ಡ್ರೆಸ್ ಹಾಕೋತಾರೆ ಅದನ್ನ ಹೇಳಿದಾನ ಸ್ಥಿತಪ್ರಜ್ಞನನ್ನ. ಸ್ಥಿತಪ್ರಜ್ಞ ಅಂದ್ರೂ ಒಂದೇ, ಸನ್ಯಾಸಿ ಅಂದ್ರೂ ಒಂದೇ. ಅವ್ರನ್ನ ಹಾಗೆ ಹೇಳಿದಾನೆ? ಇಲ್ವಲ್ಲ. ಒಂದೇ ಮಾತೇನ್ ಹೇಳ್ದ? ಪ್ರಜಾತಿ ಯಥಾ ಕಾಮ ಸರ್ವಾನ್ ಪಾರ್ಥ ಮನೋಗತ ಆತ್ಮನ್ಯೇವಾತ್ಮನ ತುಷ್ಟ ಸ್ಥಿತಪ್ರಜ್ಞಸ್ಯ ಉಚ್ಯತೆ ಅಂತ ಹೇಳ್ಬಿಟ್ಟು. ಎಷ್ಟು ಅವರವರ ಮನಸ್ಸನ್ನ ಅವರವರೇ ನೋಡ್ಕೋಬೇಕು. ನನ್ನ ಮನಸ್ಸಿನಲ್ಲಿ ಹೇಗಿದೆ, ನನ್ನ ಮನಸ್ಸಿನಲ್ಲಿ ನನ್ನ ಆಟಿಟ್ಯೂಡ್ ಹೇಗಿದೆ ಅಂತ ಮಾಡಿದ್ರೆ ಇದು ಆವಾಗ ಪುನರ್ಜನ್ಮ ಇರೋದಿಲ್ಲ. ಯಾಕಂದ್ರೆ ಪರಾಂತ ಕಾಲ ಆಯ್ತು. ಇವಾಗ ಶರೀರ ಬಿಡೋಕ್ ಮುಂಚೆವೇ ಜ್ಞಾನಿ ಆಯ್ತು. ಇಂಥವರು ಬದುಕಿರುವಾಗ್ಲೇ ಜೀವನ್ ಮುಕ್ತರಾಗ್ಬಿಡ್ತಾರೆ. ಅವ್ರು ಅಲ್ಲಿ ಹೋಗಿ ಅಲ್ಲೆಲ್ಲ ಅನುಭವಿಸಿ ಬೈ ಚಾನ್ಸ್ ಆಗದೆ ಇದ್ದರೆ ಕ್ರಮ ಮುಕ್ತಿಲಿ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮನ ಜೊತೆಲಿ ಅವರು ಮುಕ್ತರಾಗ್ತಾರೆ. ಆದ್ರೆ ಯಾಕೆ? ಬ್ರಹ್ಮನ ಉಪದೇಶವನ್ನು ಅವರು ಕೇಳಲೇಬೇಕು. ಕೇಳ್ಬಿಟ್ಟೆ ಮುಕ್ತರಾಗ್ತಾರೆ. ಒಟ್ಟಲ್ಲಿ ಜ್ಞಾನ ಇಲ್ಲದೆ ಮುಕ್ತಿ ಮಾತ್ರ ಸಾಧ್ಯ ಇಲ್ಲ. ಅದು ಕಲ್ಪನೆ ಕೂಡ ಮಾಡ್ಬೇಕು. ಅದಕ್ಕೆ ನಾ ಕರ್ಮಣ ನಾ ಪ್ರಜೆಯ ಧನೇನ ಅಂತ ಹೇಳಿ ನೀವೇ ಜ್ಞಾನ ಮಾಡ್ಕೋಬೇಕು. ನಿಮಗೆ ಎಷ್ಟೇ ದುಡ್ಡಿದ್ರು ಇನ್ನೊಬ್ಬರಿಗೆ ದುಡ್ಡು ಕೊಟ್ಟು ನೀವು ಜ್ಞಾನವನ್ನು ಕೊಂಡುಕೊಳ್ಳಕ್ಕಾಗಲ್ಲ. ಅಥವಾ ನಿಮ್ಮ ಮಕ್ಕಳು ಅವರು ಜ್ಞಾನಿಗಳಾದ್ರೆ ನೀವು ಜ್ಞಾನಿಗಳಾಗೋಕ್ ಸಾಧ್ಯ. ನೀವೇ ಮಾಡ್ಕೋಬೇಕು. ಆದ್ರಿಂದ ಹೇಳ್ತಾರೆ, ನೀ ಕರ್ಮದಿಂದಲಾಗ್ಲಿ ಇದರಿಂದಲಾಗ್ಲಿ ಪ್ರಜೆಯಿಂದ ಆಗ್ಲಿ ಧನದಿಂದಲಾಗ್ಲಿ ಆಗೋದಿಲ್ಲ ಅಂತ ಹೇಳಿದ್ರು. ಈ ಮಂತ್ರಕ್ಕಿಂತ ಸ್ವಲ್ಪ ವ್ಯಾಖ್ಯಾನ ಇದೆ, ನಾಳೆ ಮಾಡ್ತೀನಿ. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಂ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಶೋಭರಹಿತೋ ಬ್ರಾಹ್ಮಣಾಃ ಸಂತು ನಿರ್ಭಯಾಃ. ಓಂ ಶಾಂತಿ ಶಾಂತಿ ಶಾಂತಿ.